ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನು ಪರಮಧಾಮದಿಂದ ಆಹ್ವಾನಿಸುತ್ತಾ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸ್ಮೃತಿ ಮಾಡುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ದಿನಾಂಕ 12/4/2024 ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ತಾವೆಲ್ಲ ಸಹೋದರಾತ್ಮರಿಗೆ ಸ್ವಾಗತ, ಸುಸ್ವಾಗತ. ಬಾಬಾರವರು ಮುರಳಿಯಲ್ಲಿ ಅನೇಕ ವಿಚಾರಗಳನ್ನು ಕೊಟ್ಟಿದ್ದಾರೆ. ಪ್ರತಿದಿನವೂ ಕೂಡ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಲಿಕ್ಕೆ, ನಮ್ಮನ್ನು ಪರಿವರ್ತನೆ ಮಾಡಲಿಕ್ಕೆ, ನಮ್ಮನ್ನು ಸುಗಂಧಭರಿತ ಹೂಗಳನ್ನಾಗಿ ತಯಾರಿಸೋದಕ್ಕೆ ನಾನು ಕಾಂಟ್ರಾಕ್ಟ್ ತಗೊಂಡಿದ್ದೀನಿ ಅಂತ ಹೇಳ್ತಿದ್ದಾರೆ ಬಾಬಾರವರು ಇವತ್ತು. ಜೊತೆಗೆ ಯಾವುದೇ ಒಬ್ಬ ಕಾಂಟ್ರಾಕ್ಟ್ ತಗೊಂಡ ಮೇಲೆ ಅವರು ಏನು ಪ್ರಾಜೆಕ್ಟ್ ನಿರ್ಮಾಣ ಮಾಡಿದ್ದಾರೆ ಅನ್ನೋ ಒಂದು ಸಬೂತು ಪ್ರಪಂಚದ ಮುಂದೆ ಇಡಬೇಕಾಗತ್ತೆ. ಹಾಗೆ ಬಾಬಾರವರು ಇವತ್ತು ಮುರಳಿಯಲ್ಲಿ ಹೇಳ್ತಿದ್ದಾರೆ ಮುಖ್ಯ ಸಾರದಲ್ಲಿ, ತಂದೆಯ ಪ್ರೀತಿಯಂತೂ ಎಲ್ಲ ಮಕ್ಕಳೊಂದಿಗೆ ಇದೆ, ಆದರೆ ತಂದೆಯ ಸಲಹೆಯನ್ನು ಯಾರು ತಕ್ಷಣ ಪಾಲಿಸುತ್ತಾರೆಯೋ ಅವರು ಆಕರ್ಷಣೆಯಾಗುತ್ತದೆ. ಗುಣವಂತ ಮಕ್ಕಳು ಪ್ರೀತಿಯನ್ನು ಸೆಳೆಯುತ್ತಾರೆ. ತಂದೆಯ ಪ್ರೀತಿಯಂತೂ ಎಲ್ಲ ಮಕ್ಕಳೊಂದಿಗೆ ಇದೆ, ಆದರೆ ತಂದೆಯ ಸಲಹೆಯನ್ನು ಯಾರು ತಕ್ಷಣ ಪಾಲಿಸುತ್ತಾರೆಯೋ ಅವರ ಆಕರ್ಷಣೆಯಾಗುತ್ತದೆ. ಗುಣವಂತ ಮಕ್ಕಳು ಪ್ರೀತಿಯನ್ನು ಸೆಳೆಯುತ್ತಾರೆ. ಇವತ್ತು ಯಾವ ಇಂಟೆನ್ಷನಲ್ಲಿ ಬಾಬಾರವರು ಮುರಳಿಯ ಮುಖ್ಯ ಸಾರವನ್ನು ಕೊಟ್ಟಿದ್ದಾರೆ? ಒಬ್ಬ ಶಿಲ್ಪಿಗೆ ತನ್ನ ಕಲಾಕೃತಿಯ ಬಗ್ಗೆ, ಒಬ್ಬ ರೈತನಿಗೆ ತನ್ನ ಫಸಲಿನ ಬಗ್ಗೆ, ಒಬ್ಬ ಕಾಂಟ್ರಾಕ್ಟ್ಗೆ ತನ್ನ ಪ್ರಾಜೆಕ್ಟ್ ಬಗ್ಗೆ ಎಷ್ಟು ಆಸಕ್ತಿ, ಗಮನ ಮತ್ತು ನಿರೀಕ್ಷೆ ಇರುತ್ತದೆಯೋ ಅದೇ ಒಂದು ಉದ್ದೇಶದಲ್ಲಿ ಇವತ್ತು ಮಾತನಾಡಿದಂತೆ ಕಾಣಿಸ್ತಾ ಇದೆ ಬಾಬಾರವರು. ಹೇಗೆ ಒಬ್ಬ ರೈತ ಜಮೀನಿನಲ್ಲಿ ಎಲ್ಲ ಬೀಜಗಳನ್ನು ತೆಗೆದುಕೊಂಡು ಹೋಗಿ ಭೂಮಿಯಲ್ಲಿ ಹಾಕಿರ್ತಾನೆ. ಪ್ರತಿದಿನ ಬಿತ್ತನೆ ಆದಮೇಲೆ ಹೋಗಿ ಹೊಲವನ್ನು ನೋಡ್ತಾ ಇರ್ತಾನೆ, ಸುತ್ತಲೂ ತಿರುಗಾಡ್ತಾನೆ. ಏನೋ ಒಂಥರ ಖುಷಿ, ಇನ್ನೇನು ಮೊಳಕೆ ಬಂದು ಬಿಡುತ್ತೆ, ಬೆಳೆ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತು. ಅದು ಕನಿಷ್ಠ ಒಂದು 8-10 ದಿನಗಳು ಬೇಕು ಎಲ್ಲ ಕ್ಲಿಯರ್ ಆಗಿ ಮೊಳಕೆ ಹೊಡಿಲಿಕ್ಕೆ ಅಂತ. ಆದರೂ ಕೂಡ ಪ್ರತಿದಿನ ಹೋಗಿ ನೋಡೋದರಲ್ಲಿ ಏನೋ ಒಂದು ಆನಂದ, ಏನೋ ಒಂದು ಸುಖ, ನಿರೀಕ್ಷೆ. ಆ ರೈತ ಪ್ರತಿದಿನ ಹೋಗಿ ನೋಡ್ತಾನೆ ಇರ್ತಾನೆ. ಹಾಕೋದು ಎಲ್ಲ ಬೀಜಗಳನ್ನು ಒಟ್ಟಿಗೆ ಹಾಕಿರ್ತಾನೆ. ಜಮೀನು ಒಂದೇ ಆಗಿರುತ್ತೆ. ಎಲ್ಲ ಬೀಜಗಳನ್ನು ಅಷ್ಟೇ ಪ್ರೀತಿಯಿಂದ ಬಿತ್ತಿರ್ತಾನೆ. ಆದರೆ ಅದರಲ್ಲಿ ಯಾವುದು ಬೇಗ ಆ ಜಮೀನಿನ ತೇವಾಂಶವನ್ನು ಹಿಡಿದು ಬೇಗನೆ ಭೂಮಿಯನ್ನು ಸೀಳ್ಕೊಂಡು ಮೇಲೆ ಹೇಗೆ ರೈತ ಅದನ್ನು ನೋಡಬೇಕು ಅಂತ ಕಾಯ್ತಾ ಇರ್ತಾನೋ ಆ ರೀತಿ ಪರಿವರ್ತನೆಗೊಂಡು ಮೊಳಕೆಯಾಗಿ ಹೊರಗಡೆ ಬಂತು ಅಂತ ಇಟ್ಕೊಳ್ಳಿ. ಸಹಜವಾಗಿ 1 ಗಂಟೆ ಹೆಚ್ಚು ಕಡಿಮೆ, 1 ದಿನ ಹೆಚ್ಚು ಕಡಿಮೆ, 2 ದಿನದಲ್ಲಿ ಎಲ್ಲವೂ ಕೂಡ ಬಂದುಬಿಡುತ್ತೆ.
ಆದರೆ ಇಡೀ ಜಮೀನಿನಲ್ಲಿ ಆಕರ್ಷಣೆ ಯಾವುದು ಅಂದರೆ ಮೊಟ್ಟ ಮೊದಲು ಪ್ರತಿದಿನ ಹೋಗೋದು ನೋಡೋದು ಮಾಡುವಾಗ ಯಾವುದು ಮೊಟ್ಟ ಮೊದಲಿಗೆ ಆ ಪ್ರಯತ್ನ ಮಾಡಿ ಭೂಮಿಯನ್ನು ಸೀಳಿಕೊಂಡು ಜಗತ್ತಿಗೆ ತನ್ನ ಮುಖವನ್ನು ತೋರಿಸುತ್ತೋ ಆಗ ಆ ರೈತನಿಗೆ ಆಗುವ ಸಂತೋಷ ಇದೆಯಲ್ಲ, ಅಷ್ಟಿಷ್ಟಲ್ಲ. ಇನ್ನು ಮೊಳಕೆ ಅದು ಬೆಳೆಯಲ್ಲ, ಫಲವಲ್ಲ, ಫಸಲಲ್ಲ, ಜಸ್ಟ್ ಒಂದು ಬೀಜವಾಗಿರೋದು ಪರಿವರ್ತನೆಗೊಂಡು ಒಂದು ಮೊಳಕೆ ಆಯ್ತಲ್ಲ, ಏನು ಖುಷಿ ಅಂದರೆ ಬೆಳೆ ಬಂದಷ್ಟೇ ಖುಷಿ ಪಡ್ತಾನೆ, ಸಂಭ್ರಮಿಸ್ತಾನೆ ರೈತ. ಯಾಕಂದರೆ ಆತನ ಪರಿಶ್ರಮ ಫಲಿಸ್ತಾ ಇದೆ ಅನ್ನೋ ಒಂದು ಖುಷಿ. ಏನು ಅದರಿಂದನೇ ಎಲ್ಲ ಜೀವನ ಆಗ್ಬಿಡುತ್ತಾ ಅಂದರೆ ಏನೂ ಇಲ್ಲ. ಆದರೆ ಅಷ್ಟು ಅದರ ಮೇಲೆ ನಿರೀಕ್ಷೆ, ಆಸೆ, ಖುಷಿ, ಸಂತೋಷ, ಸಂಭ್ರಮ ಎಲ್ಲ ಉಸಿರೂ ಕೂಡ ಅದೇ ಆಗ್ಬಿಟ್ಟಿರುತ್ತೆ ಒಬ್ಬ ರೈತನಿಗೆ. ಆಗ ಅಲ್ಲೊಂದು ಇಲ್ಲೊಂದು ಮೊಟ್ಟ ಮೊದಲನೇ ದಿನ 6ನೇ ದಿನಕ್ಕೋ 7ನೇ ದಿನಕ್ಕೋ 8ನೇ ದಿನಕ್ಕೋ ಫಸ್ಟ್ ಮೊಳಕೆಗಳು ಕಾಣಿಸ್ಲಿಕ್ಕೆ ಅಲ್ಲೊಂದು ಎಲ್ಲೋ ಒಂದು ಕಾಣಿಸ್ತಾ ಇರುತ್ತೆ. ಅದರ ಹತ್ರ ಓಡೋಡಿ ಹೋಗಿ ಅದನ್ನು ಕೂತ್ಕೊಂಡು ಅದನ್ನು ಸರಿಯಾಗಿ ಗಮನಿಸ್ತಾ ಇರ್ತಾರೆ, ಹೇಗೆ ಬರ್ತಾ ಇದೆ ಅಂತ. 1 ಗಂಟೆ ಬಿಟ್ಟರೆ ಇನ್ನೊಂದು ದಿನ ತಡೆದ್ರೆ ಹೊಲ ಪೂರ್ತಿ ಬಂದುಬಿಡುತ್ತೆ. ಅವತ್ತು ಯಾವುದನ್ನ ಕಡೆಗೆ ಗಮನ ಕೊಡೋದು, ಅವತ್ತೇನು ಆಕರ್ಷಣೆ ಆಗೋದಿದೆ, ಎಲ್ಲೋ ಒಟ್ಟಿಗೆ ಬಂದುಬಿಟ್ಟಿರುತ್ತೆ. ಆದರೆ ಅದರಲ್ಲಿ ಯಾವುದು ಸ್ವಲ್ಪ ಮುಂಚೆ ಬಂದುಬಿಡುತ್ತೋ ಪ್ರಯತ್ನಪಟ್ಟು ಅದು ಕಡೆಯವರೆಗೂ ಜಮೀನಿನಲ್ಲಿ ಆಕರ್ಷಿತವಾಗಿಯೇ ಇರುತ್ತೆ. ಯಾಕಂದರೆ ಎಲ್ಲರಿಗಿಂತ ಒಂದು ದಿನ ಮುಂಚೆನೇ ಹೋಗ್ತಾ ಇರುತ್ತೆ, ಅದು ಬಲಿಷ್ಠವಾಗ್ತಾ ಇರುತ್ತೆ. ಒಂಥರ ಬೆಳೆಯೋದ್ರಲ್ಲಿ ಇರ್ಬೋದು, ಹೂ ಬಿಡೋದ್ರಲ್ಲಿ ಇರ್ಬೋದು, ಕಾಯಿ ಬಿಡೋದ್ರಲ್ಲಿ ಇರ್ಬೋದು, ಪ್ರತಿಯೊಂದರಲ್ಲಿ ಅದು ಫಾಸ್ಟ್ ಸ್ವಲ್ಪ ಮುಂಚೂಣಿಯಲ್ಲಿರೋದ್ರಿಂದ ಎಲ್ಲ ಬೆಳೆಗಳಿಗಿಂತ ಅದು ಸ್ವಲ್ಪ ಡಿಫ್ರೆಂಟಾಗಿ ಕಾಣೋದ್ರಿಂದ ಅದು ಸದಾಕಾಲ ಇಡೀ ಜಮೀನಿಗೆ ಒಂದು ಆಕರ್ಷಣೆಯಾಗುತ್ತೆ. ಮತ್ತು ಆ ಮಾಲೀಕನ ದೃಷ್ಟಿ ಸದಾಕಾಲ ಆ ಒಂದು ಸಸ್ಯ ಮೇಲೆ ಇರುತ್ತೆ, ಆ ಒಂದು ಫಲ ಬೆಳೆಯ ಮೇಲೆ ಇದ್ದೇ ಇರುತ್ತೆ ಗಮನ. ಅದೇ ಥರ ಇಲ್ಲಿ ಬಾಬಾರವರು ಹೇಳ್ತಾ ಇರೋದು, ನಾನಂತೂ ಎಲ್ಲ ಮಕ್ಕಳನ್ನು ಪ್ರೀತಿಸ್ತೇನೆ, ಎಲ್ಲ ಮಕ್ಕಳನ್ನು ಉದ್ದೇಶವಾಗಿಟ್ಟುಕೊಂಡೇ ಜ್ಞಾನವನ್ನು ಕೊಡ್ತೇನೆ ನಿಜ. ಆದರೆ ನಾನು ಕೊಟ್ಟಿರುವ ಜ್ಞಾನವನ್ನು ಯಾರು ಚೆನ್ನಾಗಿ ಧಾರಣೆ ಮಾಡಿಕೊಂಡು ಪರಿವರ್ತನೆ ಮಾಡಿಕೊಳ್ತಾರೋ ಬೇಗ, ಲಾಸ್ಟಲ್ಲಿ ಎಲ್ಲರೂ ಪರಿವರ್ತನೆ ಮಾಡ್ಕೊಳ್ತಾರೆ, ಎಲ್ರಿಗೂ ಅರ್ಥ ಆಗುತ್ತೆ, ಎಲ್ಲರೂ ಕೂಡ ಅವತ್ತು ಕಾಣಿಸ್ಕೊಳ್ತಾರೆ ಬಾಬಾ ಅಂತ. ಅದು ದೊಡ್ಡ ವಿಷಯ ಅಲ್ಲ. ಯಾರೂ ನಂಬದ ಸಮಯದಲ್ಲಿ, ಯಾರೂ ಮುಖ ಮಾಡದ ಸಮಯದಲ್ಲಿ ನೀನು ಬಾಬಾರವರ ಜ್ಞಾನವನ್ನು ಅರಿತು ನಿಶ್ಚಯಿಸಿ ಧಾರಣೆ ಮಾಡಿ ನಿನ್ನ ಸಂಸ್ಕಾರವನ್ನು ಪರಿವರ್ತನೆ ಮಾಡಿಕೊಂಡು ಜಗತ್ತಿನ ಮುಂದೆ ಪ್ರತ್ಯಕ್ಷ ಆಗುವಂತಹ ಮಕ್ಕಳೇನಿದ್ದಾರೋ ಅವರು ಬಹಳ ಬೇಗ ಜಗತ್ತಿಗೂ ಆಕರ್ಷಿತರಾಗ್ತಾರೆ ಮತ್ತು ಬಾಬಾರವರಿಗೂ ಆಕರ್ಷಿತರಾಗಿರ್ತಾರೆ. ಅಂಥವ್ರಿಗೆ ವಿಶೇಷವಾದ ಗಮನ, ಪ್ರೀತಿ ಎಲ್ಲವೂ ಕೂಡ ಬಾಬಾರವರಿಂದ ಸಿಗ್ತಾ ಹೋಗುತ್ತೆ. ಬಾಬಾರವರ ದೃಷ್ಟಿ ಅಂಥ ಮಕ್ಕಳ ಮೇಲೆ ಇರುತ್ತೆ. ಯಾಕೆ ಅಂದರೆ ಅವರು ಆಕರ್ಷಿತರಾಗಿರ್ತಾರೆ. ಯಾರಾದರೆ ಬಾಬಾರವರು ಜ್ಞಾನದ ಮುಖಾಂತರ ಪ್ರತಿದಿನ ಕೊಡುವಂತಹ ಮಾರ್ಗದರ್ಶನವನ್ನು ಚಾಚೂ ತಪ್ಪದೆ ಫಟಾಫಟ್ ಆಗಿಂದಾಗಲೇ ಆ ಮಾತುಗಳನ್ನು ಧಾರಣೆಯಲ್ಲಿ ತಂದು ಅದರ ಅನುಭೂತಿಯನ್ನು ಮಾಡಿ ತೋರಿಸ್ತಾರೆಯೋ ಅಂಥ ಮಕ್ಕಳ ಆಕರ್ಷಣೆ ಆಗ್ತದೆ. ಪ್ರೀತಿ ಕಾಮನ್ನಾಗಿ ನನಗೆಲ್ಲರ ಮೇಲೆ ಇದ್ದೇ ಇರುತ್ತೆ. ಮಕ್ಕಳು ನನ್ನವೇ ಅಂತಂದ ಮೇಲೆ ಎಲ್ಲರಿಗೂ ಸಮಾನವಾದ ಪ್ರೀತಿ ತೋರಿಸ್ತೇನೆ ನಾನು. ಆದರೆ ನಿಮ್ಮ ಧಾರಣೆ, ನಿಮ್ಮ ಪರಿವರ್ತನೆಯ ಮೂಲಕ ನೀವು ಆಕರ್ಷಿಸಲ್ಪಡ್ತೀರಿ. ಇದರಲ್ಲಿ ಬಾಬಾರವರು ಇವರಿಗೆ ಮಾತ್ರ ಚೆನ್ನಾಗಿ ಪಾಲನೆ ಕೊಟ್ಟು ಬಿಟ್ಟಿದ್ದಾರೆ, ಇವರಿಗೆ ಮಾತ್ರ ಜಾಸ್ತಿ ಗಮನ ಕೊಡ್ತಾರೆ ಅಂದರೆ ಅದು ಬಾಬಾರವರ ಮಿಸ್ಟೇಕ್ಸ್ ಅಲ್ಲ. ಯಾವ ಮಕ್ಕಳು ಪ್ರಾಮಾಣಿಕವಾಗಿ ಬಾಬಾರವರ ಜ್ಞಾನಕ್ಕೆ ಗೌರವ ಕೊಟ್ಟು ಬಾಬಾರವರ ಮೇಲೆ ನಂಬಿಕೆ ಇಟ್ಟು ಧಾರಣೆಯನ್ನು ಮಾಡಿ ತೋರಿಸ್ತಾರೆಯೋ, ಪರಿವರ್ತನೆ ಆಗಿಬಿಡ್ತಾರೆಯೋ, ಹಳೆಯ ಸಂಸ್ಕಾರವನ್ನು ತ್ಯಜಿಸಿ ಬಿಡ್ತಾರೆಯೋ ಅಂಥ ಮಕ್ಕಳ ಆಕರ್ಷಣೆ ಆಗತ್ತೆ. ಆಟೋಮೆಟಿಕ್ಕಾಗಿ ಸಹಜವಾಗಿ ಆ ಕಡೆ ನಾನು ನೋಡಬೇಕಾಗತ್ತೆ. ಈಗ ಒಂದು ಜಮೀನಿನಲ್ಲಿ ಒಂದು ಡಿಫರೆಂಟ್ ಆಗಿರ್ತಕ್ಕಂಥ ಹೂ ಅರಳಿದಾಗ
ಆಕರ್ಷಿತ ಇದ್ದಾಗ ಸಹಜವಾಗಿ ನೋಡೋದು ಸಾಮಾನ್ಯ ಅಲ್ವೇ? ಹಾಗೆ ನಾನು ಸಹ ಮಕ್ಕಳು ಎಲ್ಲರೂ ಇದ್ದರೂ ಕೂಡ ಅದರಲ್ಲಿ ಸ್ವಲ್ಪ ಯಾರು ಆಕರ್ಷಿತರಾಗಿರ್ತಾರೋ, ಮುದ್ದಾಗಿರ್ತಾರೋ ಆ ಕಡೆ ನೋಡೋದು ಸೃಷ್ಟಿಯ ನಿಯಮದಂತೆ ನಾನು ಕೂಡ ನೋಡಬೇಕು ಅಂತ ನೋಡಲ್ಲ. ಅದು ನಿಮ್ಮ ಆಕರ್ಷಣೆ ನನ್ನನ್ನು ನೋಡುವಂತೆ ಮಾಡುತ್ತೆ. ಇದರಲ್ಲಿ ಇಬ್ಬರಿಗೂ ಸಮಾಧಾನ ಇದೆ. ಒಂದು, ನಾನು ಯಾರಿಗಾದರೂ ಸ್ಪೆಷಲ್ ಕೇರ್ ತಗೊಳ್ತೀನಿ ಅನ್ನುವಂಥ ಒಂದು, ಇವ್ರಿಗೆ ಮಾತ್ರ ಸ್ಪೆಷಲ್ಲಾಗಿ ಬಾಬಾರವ್ರು ನೋಡ್ತಾರೆ, ಇವ್ರಿಗೆ ಮಾತ್ರ ರಕ್ಷಣೆ ಕೊಡ್ತಾರೆ, ಇವ್ರಿಗೆ ಮಾತ್ರ ಪಾಲನೆ ಕೊಡ್ತಾರೆ ಅನ್ನುವಂಥ ಭಾವನೆ ಯಾವುದಾದ್ರೂ ಮಕ್ಕಳಲ್ಲಿ ಇದ್ದರೆ ಅದು ಖಂಡಿತವಾಗಿ ಇಲ್ಲ. ನನಗೆ ಎಲ್ಲರ ಮೇಲೆಯೂ ಕೂಡ ಏನಿದೆ ಅಷ್ಟೇ ಸಮಾನವಾದ ಪ್ರೀತಿ ಇದೆ ಮತ್ತು ಪರಿವರ್ತನೆ ಮಾಡಬೇಕು ಅನ್ನುವಂಥ ಉತ್ಕಟ ಇಚ್ಛೆ ಇದೆ. ಆದರೆ ನಾನು ಸೃಷ್ಟಿಯ ಎಲ್ಲ ಮಕ್ಕಳ ದೃಷ್ಟಿಯಲ್ಲಿಟ್ಟುಕೊಂಡೇ ನಾನು ಪಾಠವನ್ನು ಮಾಡುತ್ತೇನೆ. ಇಂಥವರೇ ಮಾಡಬೇಕು, ಇಂಥವ್ರು ಮಾಡಬಾರ್ದು ಅನ್ನುವಂಥ ಯಾವ ಉದ್ದೇಶವೂ ನನ್ನದಿರೋದಿಲ್ಲ. ಬಲೆ ಡ್ರಾಮಾ ಅನುಸಾರ ಇದೆಲ್ಲವೂ ಕೂಡ ಪಾತ್ರಗಳು ನಡೀತಾ ಇದ್ರೂ ಒಬ್ಬ ತಂದೆಯಾಗಿ ನಾನು ನಿಮ್ಮೆಲ್ಲರ ಪರಿವರ್ತನೆಯನ್ನು ಬಯಸಿನೇ ನಾನು ಪ್ರತಿದಿನ ಪಾಠವನ್ನೇನೋ ಮಾಡ್ತೀನಿ. ಆದರೆ ಆ ಪಾಠವನ್ನು ನೀವು ಎಷ್ಟು ಬೇಗ ಕೇಳ್ತೀರಿ, ಎಷ್ಟು ಬೇಗ ಅರ್ಥ ಮಾಡ್ಕೊಳ್ತೀರಿ ಮತ್ತು ಎಷ್ಟು ಬೇಗ ಅದನ್ನು ಧಾರಣೆಯಲ್ಲಿ ತಂದು ಅನುಭವಕ್ಕೆ ಇಳಿಸ್ತೀರಿ, ಆವಾಗ ಅದರ ಆಕರ್ಷಣೆ ಖಂಡಿತ ಆಗುತ್ತೆ. ಯಾಕಂದರೆ ನಾನು ಕೊಟ್ಟಿರೋ ಜ್ಞಾನ, ನಾನು ಕಲಿಸಿರೋ ಯೋಗದ ಪರಿವರ್ತನೆ ಆಗಲೇಬೇಕಲ್ಲ. ಯಾಕಂದರೆ ನಾನು ಒಬ್ಬ ಕಾಂಟ್ರಾಕ್ಟಾಗಿ ಬಂದಿದ್ದೀನಿ. ನನಗೆ ಈ ಸೃಷ್ಟಿಯ ಡ್ರಾಮಾದಲ್ಲಿ ಒಂದು ಜವಾಬ್ದಾರಿ ಕೊಟ್ಟಿದೆ. ಮುಳ್ಳಿನಂತಿರುವ ಮಕ್ಕಳನ್ನು ಸುಗಂಧಭರಿತ ಹೂಗಳನ್ನಾಗಿ ಮಾಡಬೇಕು ನೀನು. ಕಾಡಂತಿರುವ ಈ ಪ್ರಪಂಚವನ್ನು ಹೂದೋಟವನ್ನಾಗಿ ಮಾಡಬೇಕು ನೀನು. ನಾನು ಎಲ್ಲರಿಗೂ ಕೂಡ ಜ್ಞಾನದಲ್ಲಿ ಸುಗಂಧಭರಿತ ಹೂಗಳ ಬೀಜವನ್ನೇ ತುಂಬಿಸ್ತೇನೆ. ಆದರೆ ಯಾರು ಆ ಸುಗಂಧವನ್ನು ತುಂಬಿಕೊಂಡು ಹರಳುತ್ತಾರೆಯೋ ಅವರು ನನ್ನ ಒಂದು ಗುತ್ತಿಗೆ ಕೆಲಸಕ್ಕೆ ಸಾಕ್ಷಿಯಾಗಿ ನಿರ್ಮಾಣವಾಗ್ತಾರೆ. ಪ್ರಾಜೆಕ್ಟನ್ನು ಸಾಬೀತು ಮಾಡಬೇಕಲ್ಲ ಜಗತ್ತಿನ ಮುಂದೆ. ಭಗವಂತ ಬಂದು 86 ವರ್ಷ ಆಯ್ತಂತೆ, 90 ವರ್ಷ ಆಯ್ತಂತೆ, ಏನು ಮಾಡಿಬಿಟ್ಟಿದ್ದಾರಪ್ಪ ಅಂದಾಗ ಏನೂ ಇಲ್ಲ, ಮೊದಲ ಥರನೇ ಪ್ರಪಂಚ ಇದ್ದು, ಮೊದಲ ಥರನೇ ಎಲ್ಲ ಆತ್ಮರಿದ್ದು, ಏನೂ ಆಗಿಲ್ಲ. ಒಂದಷ್ಟು ಬರೀ ಬಿಲ್ಡಿಂಗ್ ಕಟ್ಕೊಂಡು, ಒಂದಷ್ಟು ಜಾತ್ರೆ ಉತ್ಸವ ಮಾಡಿಕೊಂಡು, ಟೋಲಿ ತಿನ್ಕೊಂಡು, ಶಿವರಾತ್ರಿ ನವರಾತ್ರಿ ಅಂದ್ಕೊಂಡಿದ್ದರೆ ನಾನೇನು ಸಬೂತ್ ಕೊಡಲಿ? ಶಿವರಾತ್ರಿ ಇವತ್ತಿಂದಲ್ಲ, ಸಾವಿರಾರು ವರ್ಷಗಳಿಂದ ನವರಾತ್ರಿ ಶಿವರಾತ್ರಿ ಮಾಡ್ತಾನೆ ಬಂದಿದ್ದಾರೆ. ಟೋಲಿ ಪ್ರಸಾದ ಇವತ್ತೇನಲ್ಲ, ದೇವಸ್ಥಾನಗಳಲ್ಲಿ ಸಾವಿರಾರು ವರ್ಷಗಳಿಂದ ಕೊಡ್ತಾ ಬಂದಿದ್ದಾರೆ. ಜ್ಞಾನ ಕೇಳುವಂಥದ್ದು, ಶಾಸ್ತ್ರ ಕೇಳುವಂಥದ್ದು, ಸತ್ಸಂಗ ಮಾಡುವಂಥದ್ದು ಇವತ್ತಿನ ಸಂಪ್ರದಾಯವಲ್ಲ, ಅವತ್ತಿನಿಂದನೂ ಇದೆ. ಸಾತ್ವಿಕವಾದ ಆಹಾರ ಭೋಜನವನ್ನು ಸ್ವೀಕಾರ ಮಾಡೋದು, ಇದಕ್ಕಿಂತ ಕಠಿಣವಾದ ನಿಯಮಗಳನ್ನು ಮತ್ತು ಇದಕ್ಕಿಂತ ಸೂಕ್ಷ್ಮವಾದ ಸಾತ್ವಿಕ ಆಹಾರವನ್ನು ಸೇವಿಸುವಂತಹ ಧರ್ಮಗಳು ಆಚರಣೆಯಲ್ಲಿ ಮೊದಲಿಂದಾನೂ ಇದೆ. ಇದನ್ನು ಮಾಡಿಸೋದ್ರಿಂದ ನಾನು ಏನೂ ಕೂಡ ಸಾಬೀತು ಮಾಡ್ದಂಗಾಗಲ್ಲ. ಇಷ್ಟು ಮಾತ್ರಕ್ಕೆ ನಾನು ಏನೂ ಕೂಡ ನಿಮ್ಮನ್ನು ಜಗತ್ತಿನ ಮುಂದೆ ಸಾಕ್ಷಿಗೆ ಇಡಲಿಕ್ಕೆ ಬರೋದಿಲ್ಲ. ಆದರೆ ಜಗತ್ತಿನ ಯಾವ ಧರ್ಮಗಳು ಕೊಡದೇ ಇರುವಂಥ ಧೈರ್ಯ, ನಿರ್ಭಯತೆ, ನಿಶ್ಚಿಂತತೆ ಮತ್ತು ತ್ರಿಕಾಲ ಜ್ಞಾನ, ತ್ರಿನೇತ್ರವನ್ನು ನಾನು ಕೊಟ್ಟಿದ್ದೀನಿ ಅಂತಂದ ಮೇಲೆ ನೀವು ಇಂತಹ ಜಗತ್ತಿನ ಮಧ್ಯದಲ್ಲಿದ್ದುಕೊಂಡು ಕೂಡ ನಿರ್ವಿಘ್ನವಾಗಿರಬೇಕು, ನಿರ್ಭಯವಾಗಿರಬೇಕು, ನಿಸ್ವಾರ್ಥಿಯಾಗಿರಬೇಕು, ವೈರಾಗಿ ಆಗಿರಬೇಕು, ಸದಾಕಾಲ ಆತ್ಮೀಯ ಸುಗಂಧವನ್ನು ಸೂಸ್ತಾ ಇರಬೇಕು, ಇಚ್ಛಾ ಮಾತ್ರ ಅವಿದ್ಯ ಆಗಿರಬೇಕು, ಪರಮಾತ್ಮನ ಪ್ರೀತಿಯಲ್ಲಿ ಮುಳುಗಿರಬೇಕು, ಮನೆಗೆ ಬರಲಿಕ್ಕೆ ಎವರೆಡಿ ಆಗಿರಬೇಕು, ಅಶರೀರಿ ವಿದೇಹಿ ಸ್ಥಿತಿಯನ್ನು ಅನುಭವ ಮಾಡ್ತಾ ಇರಬೇಕು. ಈ ರೀತಿಯಾಗಿ ನೀವು ತಯಾರಾದಾಗ ಮಾತ್ರ ನಾನು ಜಗತ್ತಿನ ಮುಂದೆ ನನ್ನ ಗುತ್ತಿಗೆಯ ಪ್ರಾಜೆಕ್ಟನ್ನು ಪ್ರತ್ಯಕ್ಷಪಡಿಸಲಿಕ್ಕೆ ಸಾಧ್ಯವಾಗ್ತದೆ. ಅಂಥ ಸಂಪೂರ್ಣಗೊಂಡಿರುವ ಪ್ರಾಜೆಕ್ಟನ್ನು ಜಗತ್ತಿನ ಮುಂದೆ ಯಾವುದೇ ಗುತ್ತಿಗೆದಾರ ಫಿನಿಶಿಂಗ್ ಆಗದ ಹೊರತು ಆ ಕಾಂಟ್ರಾಕ್ಟ್ ಕೆಲಸ ಸಂಪನ್ನ ಆಗೋದಿಲ್ಲ. ಅಲ್ಲಿಯವರೆಗೆ ಅವರಿಗೆ ಬಿಲ್ ಸ್ಯಾಂಕ್ಷನ್ ಮಾಡೋದಿಲ್ಲ ಯಾವುದೇ ಸರ್ಕಾರವೂ ಕೂಡ. ಹಾಗೆ ಪರಮಾತ್ಮನ ಈ ಕಾಂಟ್ರಾಕ್ಟ್ ಏನಿದೆ,
ಇಲ್ಲಿ ನಾವು ಸಂಪೂರ್ಣವಾಗಿ ಮುಗಿಬೇಕು. ಯಾವುದೇ ಬಿಲ್ಡಿಂಗ್ ಕಟ್ಟಿ ಕೂಡ ಬಣ್ಣ ಹೊಡೆದಿಲ್ಲ, ಅದಕ್ಕೆ ಸುಣ್ಣ ಹಚ್ಚಿಲ್ಲ, ಅದಕ್ಕೆ ಯಾವುದು ಫಿನಿಶಿಂಗ್ ಮಾಡಲಿಲ್ಲ, ಹಂಗೆ ಹೋಗ್ಬಿಟ್ರು ಅಂತಂದರೆ ಬರೀ ಬಿಲ್ಡಿಂಗ್ ಸಾಕಾಗೋದಿಲ್ಲ. ಅದರ ಫಿನಿಶಿಂಗ್, ಅದರ ಶೈನಿಂಗ್, ಅದರ ಫೈನಲ್ ವರ್ಕ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಹೇಗೋ ಹಾಗೆ ಇಲ್ಲಿ ಬರೀ ಜ್ಞಾನ ಕೊಟ್ಟುಬಿಟ್ಟೆ, ಈಶ್ವರೀಯ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿಬಿಟ್ಟೆ, ಅದಕ್ಕೊಂದಷ್ಟು ಟೀಚರ್ನ ಇಟ್ಟುಬಿಟ್ಟೆ, ಮಿಲನ ಮಾಡಿಬಿಟ್ಟೆ ಅಂದರೆ ಜಗತ್ತು ಕೇಳೋದಿಲ್ಲ. ಅದನ್ನು ಜಗತ್ತು ನೋಡುವಂಥದ್ದು ಇವೆಲ್ಲನೂ ಕೂಡ ಪ್ರಾಜೆಕ್ಟಿನ ಭಾಗಗಳೇ ಹೊರತಾಗಿ ಪ್ರಾಜೆಕ್ಟ್ ಫೈನಲ್ ಆಗಿರುವಂಥ ಸೂಚನೆಗಳಲ್ಲ. ಮಿಲನಗಳು ಮಾಡೋದು ಅಂತಂದರೆ ಆ ಪ್ರಾಜೆಕ್ಟ್ನ ತಯಾರಿ ಮತ್ತು ಅದರ ಒಂದು ಯಾವೆಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಮತ್ತು ಯಾವ ಹಂತಕ್ಕೆ ಬಂದಿದೆ ಅಂತ ತಿಳ್ಕೊಳ್ಳೋದು ಮತ್ತು ಮುಂದೆ ಹೇಗೆ ಅದನ್ನು ಕಂಟಿನ್ಯೂ ಮಾಡಬೇಕು ಅನ್ನೋದರ ಕುರಿತಾಗಿರುವಂಥ ಮೀಟಿಂಗ್ಗಳ ಥರನೇ ಹೊರತಾಗಿ ಮಿಲನಗಳು ಬರೀ ಮಿಲನಗಳು ಜಗತ್ತಿಗೆ ಸಕ್ಸಸ್ ಅಲ್ಲ ಮತ್ತು ಫೈನಲ್ ಪ್ರಾಜೆಕ್ಟ್ ಅಲ್ಲ. ಇದೆಲ್ಲವೂ ಕೂಡ ಪ್ರಾಜೆಕ್ಟ್ನ ಭಾಗವಾಗಿ ನಡೆಯುವಂಥದ್ದು. ಯಜ್ಞವನ್ನು ಸ್ಥಾಪನೆ ಮಾಡೋದಾಗಿರ್ಬೋದು, ಸೆಂಟರ್ಗಳನ್ನು ನಿರ್ಮಾಣ ಮಾಡೋದಾಗಿರ್ಬೋದು, ಅಲ್ಲಿ ಒಂದಷ್ಟು ಟೀಚರ್ಗಳನ್ನು ನಿಮಿತ್ತ ಮಾಡೋದಿರ್ಬೋದು, ಅಲ್ಲಿ ಒಂದಷ್ಟು ಸಂಪ್ರದಾಯಗಳನ್ನು ಆಚರಣೆ ಮಾಡೋದಿರ್ಬೋದು, ಪ್ರತಿನಿತ್ಯ ಯೋಗ ಕ್ಲಾಸ್ಗಳನ್ನು ನಡೆಸೋದಿರ್ಬೋದು, ರೀಟ್ರೀಟ್ ಪ್ರೋಗ್ರಾಮ್ಗಳಿರ್ಬೋದು, ಶಿವರಾತ್ರಿ ನವರಾತ್ರಿಗಳಿರ್ಬೋದು, ಅಥವಾ ಬಾಬಾರವರ ಮಿಲನವೇ ಆಗಿರ್ಬೋದು. ಇದು ಒಂದು ಪ್ರಾಜೆಕ್ಟಿನ ಭಾಗವಾಗಿ ನಡೆಯುವಂಥದ್ದೇ ಹೊರತಾಗಿ ಆದರೆ ಫೈನಲ್ ಪ್ರಾಡಕ್ಟ್ ಯಾವುದು, ಆ ಪ್ರಾಜೆಕ್ಟಿನ ಮುಖ್ಯ ಪ್ರಾಡಕ್ಟ್ ತಯಾರಾಗಬೇಕಾಗಿದೆ. ಆ ಪ್ರಾಡಕ್ಟ್ ಫೈನಲ್ ಹಂತಕ್ಕೆ ಎಷ್ಟು ಬಂದಿದೆ ಅನ್ನೋ ಆಧಾರದ ಮೇಲೆ ಇವರು ಕಾಂಟ್ರಾಕ್ಟ್ ಕೆಲಸ ಮುಗಿಯುತ್ತೆ ಹೊರತಾಗಿ ಬರೀ ಮಿಲನಗಳಿಂದಾಗಲಿ ಅಥವಾ ಇದೆಲ್ಲವೂ ಕೂಡ ಆ ಒಂದು ಪ್ರಾಡಕ್ಟ್ನ ಫೈನಲ್ ರೂಪ ಔಟ್ಪುಟ್ ಹೇಗಿರಬೇಕು ಅನ್ನೋದನ್ನು ತಯಾರಿ ಮಾಡುವ ಒಂದು ಭಾಗವಾಗಿ ಇವೆಲ್ಲ ನಡೀತವೆ ಬಿಟ್ಟರೆ, ಆದರೆ ಫೈನಲ್ ನೋಡುವಂಥದ್ದೇನು ಜಗತ್ತು ಪ್ರಾಡಕ್ಟ್ ಹೇಗೆ ತಯಾರಾಗಿದೆ, ಫಸಲ್ ಹೇಗೆ ಬಂದಿದೆ, ಎಷ್ಟು ಫಿನಿಶಿಂಗ್ ಆಗಿದೆ, ಎಷ್ಟು ಕ್ವಾಲಿಟಿ ಆಗಿದೆ. ಕ್ವಾಲಿಟಿ ಚೆಕ್ಕಿಂಗ್ ನಡೆಯುತ್ತೆ, ಫಿನಿಶಿಂಗ್ ಚೆಕ್ಕಿಂಗ್ ನಡೆಯುತ್ತೆ. ಹಾಗೆ ಸ್ವರ್ಗಕ್ಕೆ ಬೇಕಾಗುವಂತಹ ಸಂಸ್ಕಾರವುಳ್ಳಂಥ ದೈವಿ ಆತ್ಮರು ಯಾವ ರೀತಿಯಾಗಿ ಇಲ್ಲಿ ತಯಾರಾಗಿದ್ದಾರೆ, ಫಿಸಿಕಲಿಯಾಗಿ, ಮೆಂಟಲಿಯಾಗಿ, ಸ್ಥಿತಿಯಿಂದ, ಜ್ಞಾನದಿಂದ, ಯೋಗದಿಂದ ಎಷ್ಟು ಪರಿವರ್ತನೆ ಮಾಡಿಕೊಂಡು ಸತ್ಯಯುಗದ ಥರನೇ ಇಲ್ಲಿ ಆ ದೇವಾತ್ಮರಾಗಿ ಇಲ್ಲಿ ಉಳ್ಕೊಂಡಿದ್ದಾರೆ. ನೋಡಿದರೆ ಸಾಕ್ಷಾತ್ ದೇವತೆಗಳಂತೆ ಕಾಣಿಸ್ತಿದ್ದಾರೆ. ಆ ಥರ ಫೈನಲ್ ಪ್ರಾಡಕ್ಟ್ ಎಷ್ಟು ಆತ್ಮರು, ಔಟ್ಪುಟ್ ಅಷ್ಟೇ ಕೇಳುತ್ತೆ ಜಗತ್ತು. ನೀವೆಷ್ಟು ಮಿಲನ ಮಾಡಿದ್ರು ಬಾಬಾ, ಯಾರ್ಯಾರ ಶರೀರದೊಳಗಡೆ ಬಂದರು ಬಾಬಾ, ಪತೀತ ಪ್ರಪಂಚದಲ್ಲಿದ್ದರು ಬಾಬಾ, ಪತೀತ ಶರೀರದಲ್ಲಿ ಬಂದರು ಬಾಬಾ, ಗುಪ್ತವಾಗಿ ಬಂದರು ಬಾಬಾ, ನಿರಂತರವಾಗಿ ಬಂದರು ಬಾಬಾ, ಮಿಲನ ಮಾಡಿದರು ಬಾಬಾ. ಎಷ್ಟೆಲ್ಲ ರೀತಿಯಲ್ಲಿ ಅವರ ಪರಿಶ್ರಮ ಇದೆ, ಅವರ ನಿರಂತರತೆ ಇದೆ, ನಿಸ್ವಾರ್ಥತೆ ಇದೆ, ನಿರಹಂಕಾರಿತನ ಇದೆ. ಅವರು ಏನೆಲ್ಲ ಮಾಡಿದರೂ ಕೂಡ ನಾವು ಮಕ್ಕಳಾಗಿ ಬಾಬಾರವರಿಗೆ ಧನ್ಯವಾದ ಹೇಳ್ಬೋದು, ಕೃತಜ್ಞತೆ ಹೇಳ್ಬೋದು, ಬೇಕಾದಷ್ಟು ನಾವು ಅವರಿಗೆ ಮಹಿಮೆ ಮಾಡ್ಬೋದು. ಆದರೆ ಬಾಬಾರವ್ರದ್ದು ಇದು ನಾವು ಮಕ್ಕಳಾಗಿ ಮಾಡುವಂಥ ಮಹಿಮೆ ಆಗುತ್ತೆ. ಆದರೆ ನಿಜವಾದ ಗೌರವ ಬಾಬಾರವರಿಗೆ ಬರೋದು, ನಿಜವಾಗಿಯೂ ಕೂಡ ಅವರಿಗೆ ಜಗತ್ತಿನ ಮನ್ನಣೆ ಸಿಗೋದು ಯಾವಾಗ ಅಂದರೆ ವಾ ಬಾಬಾ ವಾ ಅಂತ ಬರೋದು ಇಡೀ ಜಗತ್ತಿನ ಬಾಯಿಂದ ಯಾವಾಗ ಅಂದರೆ ನಾವು ಮಕ್ಕಳು ಒಬ್ಬೊಬ್ಬರು ಬಾಪ್ ಸಮಾನ ಆಗಿ, ಅಶರೀರಿಯಾಗಿ, ಸಾಕ್ಷಿಯಾಗಿ, ಏಂಜಲ್ಸ್ ಫರಿಸ್ತೆಗಳಾಗಿ, ಇಚ್ಛಾ ಮಾತ್ರ ಅವಿದ್ಯ ಆಗಿ, ನಿರ್ವಿಘ್ನರಾಗಿ, ನಿರ್ಭಯರಾಗಿ, ನಿಶ್ಚಿಂತರಾಗಿ, ನಿಜಾನಂದದಲ್ಲಿ ಸಚ್ಚಿದಾನಂದ ಸ್ವರೂಪವನ್ನು
ಅನುಭವ ಮಾಡುವಂತಹ ಈ ಧರೆಯ ನಕ್ಷತ್ರಗಳಾಗಿ ಒಬ್ಬೊಬ್ಬರು ಕೂಡ ನಾವು ಬಾಬಾರವರ ಕಣ್ಮಣಿಗಳಾಗಿ ಜಗತ್ತಿನ ಮುಂದೆ ಎಷ್ಟು ಪ್ರಮಾಣದಲ್ಲಿ ನಾವು ಎಷ್ಟು ಕ್ವಾಲಿಟಿಯಾಗಿ ನಾವು ಪ್ರತ್ಯಕ್ಷ ಆಗ್ತೇವೆ ಅನ್ನೋ ಆಧಾರದ ಮೇಲೆ ಜಗತ್ತಿನ ಗೌರವ ಪರಮಾತ್ಮನಿಗೆ ಸಲ್ಲುತ್ತೆ. ಅದು ಮಕ್ಕಳ ಕೈಯಲ್ಲೇ ಇದೆ. ಭಗವಂತ ತಯಾರು ಮಾಡೋದು ಭಗವಂತನ ಕೈಯಲ್ಲಿದೆ. ನಮ್ಮನ್ನೆಲ್ಲ ಪಾಲನೆ ಕೊಡೋದು, ಪ್ರೀತಿ ಕೊಡೋದು, ಓದಿಸೋದು, ಮುದ್ದು ಮಾಡೋದು, ತಿಳಿ ಹೇಳೋದು, ಒಬ್ಬ ಶಿಕ್ಷಕನಾಗೋದು, ಸದ್ಗುರು ಆಗೋದು, ತಂದೆ ಆಗೋದು, ಇದೆಲ್ಲ ಪರಮಾತ್ಮನ ಪಾತ್ರದ ಭಾಗಗಳು. ಆದರೆ ಅವರಿಗೆ ಗೌರವ ಬರಬೇಕು, ಸಂಗಮ ಯುಗಕ್ಕೆ ಗೌರವ ಬರಬೇಕು, ಪರಮಾತ್ಮನ ಒಂದು ಪರಿಶ್ರಮಕ್ಕೆ ನಿಜವಾದ ನ್ಯಾಯ ಮತ್ತು ಜಯ ಸಿಗಬೇಕು. ಅಂದರೆ ಅದಕ್ಕೆ ಆಧಾರ ನಾವು ಮಕ್ಕಳಾಗಿದ್ದೇವೆ. ಈ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡು ಭಗವಂತನ ಸಮಯವನ್ನು ನಾವು ವ್ಯರ್ಥ ಮಾಡದಿರ ಒಂದು ಸಲ ಹೇಳಿದ ಮೇಲೆ ನಾವು ಅದನ್ನು ಮತ್ತೆ ಏಳಿಸ್ಕೋಬಾರ್ದು. ಒಂದು ಸಲ ಹೇಳಿದ ಮಾತನ್ನು ಮತ್ತೆ ನಾವು ಹೇಳಿಸ್ಕೊಳ್ಬಾರ್ದು. ಬಾಬಾರವರು ಹೇಳ್ತಾರೆ, ಆದರೆ ಮುಂದಿನ ಬೇರೆ ಬೇರೆ ಮಕ್ಕಳಿಗೋಸ್ಕರ ಹೇಳ್ತಾನೆ ಬರ್ತಾರೆ. ಹೊಸ ಮಕ್ಕಳಿಗಾಗಿ ಮತ್ತೆ ರಿಪಿಟೇಷನ್ ಮಾಡ್ತಾ ಇರ್ತಾರೆ ಮುರಳಿಗಳು. ಆದರೆ ನಾನು ಒಂದು ಮುರಳಿಯಲ್ಲಿ ಬಾಬಾರವರ ಒಂದು ಮಹಾವಾಕ್ಯ ಕೇಳಿದ್ದೇನೆ ಅಂತಂದರೆ ಅದು ಧಾರಣೆಗೆ ಬಂದು ಬಿಡಬೇಕು. ಬಿಟ್ಟರೆ ಮತ್ತೆ ಯಾವತ್ತೂ ಆ ಮಾತನ್ನು ಕೇಳಿಸ್ಕೊಳ್ಳೋ ಥರ ಆಗಲಿ, ರಿಪಿಟೇಷನ್ ನನಗೆ ಬೇಕು ಅನ್ನೋ ಥರ ಆಗಲಿ ನಾನು ಲೇಟ್ ಮಾಡಬಾರ್ದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲು ಮಮ್ಮಾರವರು. ಯಾಕೆ ಮಮ್ಮ ನಂಬರ್ 1 ಆದರು? ಯಾಕೆ ಮಮ್ಮ ಎಲ್ಲರಿಗೂ ಆಕರ್ಷಿತ ಆದರು? ಯಾಕೆ ಇವತ್ತಿಗೂ ಅವ್ರಿಗೆ ಜಗದಂಬ ಸರಸ್ವತಿ ಮಹಾಕಾಳಿ ಅಂತ ಅವ್ರದ್ದು ಮೂರ್ತಿಗಳನ್ನಿಟ್ಟು ಜಗತ್ತು ಆಕರ್ಷಣೆಯಿಂದ ಪೂಜೆ ಮಾಡುತ್ತೆ? ಜಗತ್ತಿನ ಗಮನವನ್ನು ಸೆಳೆದದ್ದು ಎಲ್ಲಿ ಮಮ್ಮ? ಸೇಮ್ ಆಗಿರೋದು ಇದೆ. ಬಾಬಾರವರು ಭೂಮಿಗೇನೋ ಬಂದರು, ಎಲ್ಲರಿಗೂ ಜ್ಞಾನವನ್ನು ಕೊಡಲಿಕ್ಕೇನೋ ಆರಂಭ ಮಾಡಿದ್ರು. ಅದರಲ್ಲಿ ಮೊದಲನೇ ಮೊಳಕೆ ಕಾಣಿಸ್ಕೊಂಡಿದ್ದು ಮಮ್ಮ. ಬ್ರಹ್ಮನ ಶರೀರದಲ್ಲಿ ಬಂದರೂ ಸಹ ಧಾರಣೆ ಅಂತ ಬಂದಾಗ ಮಮ್ಮಾರವರು ಟಕ್ 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 ಟೈಪಿಂಗ್ ಮಷಿನ್ ಥರ ಆಗ್ಬಿಟ್ರು ಅವರು. ಇಲ್ಲಿ ಬಾಬಾರವ್ರ ಬಾಯಿಂದ ಉಚ್ಚಾರಣೆ ಆಗ್ತಿದ್ದಂಗೆ ಇಲ್ಲಿ ಆಲೆ ಸಂಸ್ಕಾರ ಪರಿವರ್ತನೆ ರೆಡಿ. ಅಷ್ಟು ಫಾಸ್ಟ್ ಬ್ರಹ್ಮನ ಬಾಯಿಂದ ಆ ಮಾತುಗಳು, ಮಹಾವಾಕ್ಯಗಳು, ಪರಮಾತ್ಮನ ಆ ಒಂದು ಮಹಾಜ್ಞಾನ ಹೊರಗಡೆ ಬರೋದನ್ನು ಬಕಪಕ್ಷಿಯಂತೆ, ಸ್ವಾತಿ ಮುತ್ತಿಗಾಗಿ ಬಾಯ್ದಿರುವ ಚಿಪ್ಪಿನಂತೆ, ಕಪ್ಪೆ ಚಿಪ್ಪಿನಂತೆ ಮಮ್ಮಾರವರು ಹೆಂಗೆ ಕೂತಿರ್ತಿದ್ರು ಅಂತಂದರೆ, ಬಾಬಾರವರ ಮಹಾವಾಕ್ಯ ಏನು ಬರುತ್ತೋ ಡೈರೆಕ್ಟ್ ಸಂಸ್ಕಾರದೊಳಗಡೆ ಬಿಟ್ಕೊಳ್ತಿದ್ರು. ಎಲ್ಲೂ ಗಮನ ಇರಲಿಲ್ಲ, ಆಚೆ ಈಚೆ ಏನೂ ಇಲ್ಲ. ಇಡೀ ಜಗತ್ತೆಲ್ಲವನ್ನ ಮರೆತು ಬಿಟ್ಟಿದ್ರು ಅವರು. ಪರಮಾತ್ಮನ ಬಾಯಿಂದ ಬರುವಂಥ ಒಂದೊಂದು ಮಹಾವಾಕ್ಯಗಳೇನಿದೆ ಅದು ಡೈರೆಕ್ಟ್ ಸಂಸ್ಕಾರಕ್ಕೆ ಹೋಗಿ ಅಲ್ಲೇ ಟ್ವಿಸ್ಟ್ ಮಾಡ್ತಿತ್ತು, ಅಲ್ಲೇ ಟರ್ನ್ ಆಗ್ತಿತ್ತು, ಅಲ್ಲೇ ಪರಿವರ್ತನೆ ಆ ಕ್ಷಣನೇ ನಡೆದು ಬಿಡ್ತಾ ಇತ್ತು. ಅದಕ್ಕೆ ಮತ್ತೆ ಲೇಟ್ ಮಾಡ್ತಾನೆ ಇರಲಿಲ್ಲ ಮಮ್ಮ. ಅದಕ್ಕೆ ಮತ್ತೆ ಚಾನ್ಸೇ ಕೊಡ್ತಾ ಇರಲಿಲ್ಲ ಸಂಸ್ಕಾರಕ್ಕೆ. ರಿಪಿಟೇಷನ್ ಮಾಡ್ಕೊಳ್ಳೋದೇ ಇಲ್ಲ, ಇಡೀ ಮುರಳಿಯನ್ನು ರಿಪೀಟ್ ಮಾಡಿಬಿಡ್ತಿದ್ರು ಮಮ್ಮರವರು ಮತ್ತೆ ಬೇಕಂದರೆ. ಅಷ್ಟು ಇಮಿಡಿಯೇಟಾಗಿ ಫ್ರ್ಯಾಕ್ಷನ್ಸ್ ಆಫ್ ಸೆಕೆಂಡ್ ಬಾಬಾ ಹೇಳಿದ್ರು, ಮಮ್ಮ ಮಾಡಿದ್ರು. ಅಷ್ಟು ಫಾಸ್ಟಾಗಿ ಮಮ್ಮಾರವರು ತಮ್ಮ ಧಾರಣೆಯನ್ನು ಇಟ್ಕೊಂಡ್ರು. ಪ್ರಾಕ್ಟಿಕಲ್ ಆದ ಅನುಭೂತಿಯಲ್ಲಿ ಬಂದುಬಿಟ್ರು. ಬಾಬಾರವರು ಹೇಳ್ತಿದ್ದಂಗೆ ಟಕ್ 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 ಪರಿವರ್ತನೆ ಮಾಡ್ಕೊಂಡ್ಬಿಟ್ರು. ಸಂಪನ್ನ ಆಗೇ ಬಿಟ್ಟರು. ಪ್ರಾಡಕ್ಟ್ ಫೈನಲಿಗೆ ಬಂದೇ ಬಿಟ್ಟರು. ಫಿನಿಶಿಂಗ್ ಆಗೇ ಬಿಟ್ಟರು. ಆ ವಯಸ್ಸಿಗೆ ಅಷ್ಟು ಬೇಗನೆ ಎಲ್ಲರಿಗಿಂತ ಆಕರ್ಷಣೆ. ಒಂದು ಲೆಕ್ಕದಲ್ಲಿ ಹೇಳಬೇಕಂದ್ರೆ ಬ್ರಹ್ಮ ಬಾಬರವ್ರನ್ನ ಸೈಡ್ ಹಾಕಿ ಮಮ್ಮಾರವ್ರ ಆಕರ್ಷಣೆ ಆಗಿಬಿಟ್ರು. ಎಲ್ಲರಿಗೂ ಕೂಡ ಯಜ್ಞ ಪ್ರಿಯರಾಗ್ಬಿಟ್ರು, ಜಗತ್ ಪ್ರಿಯರಾಗ್ಬಿಟ್ರು, ಬಾಪ ಪ್ರಿಯ ಆಗ್ಬಿಟ್ರು. ಪರಿವಾರ ಪಸಂದ್, ಜಗತ್ ಪಸಂದ್, ಬಾಪ ಪಸಂದ್ ಅಂತಾರಲ್ಲ, ಆ ಮೂರು ಆಗ್ಬಿಟ್ರು ಮಮ್ಮಾರವರು. ಆವಾಗಲೇ ಕಾಳಿ ಸ್ವರೂಪದಲ್ಲಿ ಎಲ್ಲರೂ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಸರಸ್ವತಿ ಸ್ವರೂಪದಲ್ಲಿ, ಲಕ್ಷ್ಮೀ ಸ್ವರೂಪದಲ್ಲಿ, ಜಗದಂಬಾ ಸ್ವರೂಪದಲ್ಲಿ, ತಾಯಿ ಸ್ವರೂಪದಲ್ಲಿ, ಮಾ ಸ್ವರೂಪದಲ್ಲಿ ಎಲ್ಲವನ್ನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರಲ್ಲೇ. ವಾಹ್, ಹಿಂಗೆ ಎಲ್ಲರೂ ತಯಾರಾಗ್ಬಿಟ್ಟಿದ್ರೆ ಹಿಂಗಿರೋದು ಅಂತ ಒಂದ್ಸಲಿ ಬಾಬಾ ನೆನೆಸ್ಕೊಂಡ್ರೆ ಎಷ್ಟು ನಾವು ಟೈಮ್ ತೊಗೊಳ್ತಾ ಇದ್ದೀವಿ, ಎಷ್ಟು ಟೈಮ್ ವೇಸ್ಟ್ ಮಾಡ್ತಿದ್ದೀವಿ ಬಾಬಾರವ್ರದ್ದು, ಎಷ್ಟು ಬಾಬಾರವರಿಗೆ ಪರಿಶ್ರಮ ಕೊಡ್ತಾ ಇದ್ದೀವಿ ನಾವು ಅನ್ನೋದು ಇವತ್ತಿನ ಮಹಾವಾಕ್ಯದಲ್ಲಿ ಕಾಣುತ್ತೆ. ಅದಕ್ಕೆ ಬಾಬಾರವರು ಹೇಳ್ತಾರೆ, ತಂದೆಯ ಪ್ರೀತಿಯಂತೂ ಎಲ್ಲ ಮಕ್ಕಳೊಂದಿಗೆ ಇದೆ,
ಆದರೆ ತಂದೆಯ ಸಲಹೆಯನ್ನು ಯಾರು ತಕ್ಷಣ ಪಾಲಿಸುತ್ತಾರೆಯೋ ಅವರ ಆಕರ್ಷಣೆಯಾಗುತ್ತದೆ. ಗುಣವಂತ ಮಕ್ಕಳು ಪ್ರೀತಿಯನ್ನು ಸೆಳೆಯುತ್ತಾರೆ. ನಾನೇನು ಮಾಡಲಿ? ನಾನು ಯಾರನ್ನೂ ಕೂಡ ವಿಶೇಷವಾಗಿ ನೋಡಬೇಕು ಅಂತ ಇಲ್ಲ, ಅವ್ರ ಗುಣಗಳು ನನ್ನನ್ನು ಆಕರ್ಷಿತನನ್ನಾಗಿ ಮಾಡ್ತಾ ಇದೆ. ನಾನೊಬ್ಬನಲ್ಲಪ್ಪ, ಇಡೀ ಜಗತ್ತು ಅವ್ರಿಗೆ ಆಕರ್ಷಿತ ಆಗುತ್ತೆ, ಪ್ರಕೃತಿ ಆಕರ್ಷಿತ ಆಗುತ್ತೆ, ಅವರು ವಶ ಆಗುತ್ತೆ, ಮೂಕ ವಿಸ್ಮಿತ ಆಗುತ್ತೆ. ಅಂಥವ್ರನ್ನ ಇಂಥ ಸಮಯದಲ್ಲಿ ಎಲ್ಲಿ ನೋಡಬೇಕು? ಯಾರು ನಾನು ಹೇಳುವಂಥ ಈ ಮಾರ್ಗದರ್ಶನವನ್ನು, ಈ ಜ್ಞಾನವನ್ನು ಒಂದು ಸೆಕೆಂಡಿನಲ್ಲಿ ಟಕ್ಕಂತ ಧಾರಣೆ ಮಾಡಿಕೊಂಡು ಜಗತ್ತಿನ ಮುಂದೆ ಸಂಸ್ಕಾರ ಪರಿವರ್ತನೆ ಮಾಡಿಕೊಂಡು ಸುಗಂಧ ತುಂಬಿದ ಆತ್ಮೀಯತೆಯನ್ನು ಹಂಚ್ತಾರೋ ಅವರು ಆಕರ್ಷಣೆ ಆಗಿಬಿಡ್ತಾರೆ. ಇದರಲ್ಲಿ ನನ್ನ ಮಿಸ್ಟೇಕ್ ಇಲ್ಲ. ಭಾಳ ಜನ ಅನ್ಕೊಂಡ್ಬಿಟ್ಟಿದ್ದಾರೆ ಬಾಬರವರು ಅವರಿಗೆ ಸಪೋರ್ಟ್ ಮಾಡ್ತಿರ್ಬೋದೇನೋ, ಅವರು ಸೆಂಟ್ರಲ್ ಇದ್ದಾರಲ್ವ, ಅವರು ಯಜ್ಞದಲ್ಲಿದ್ದಾರಲ್ವ, ಅವರು ಸಮರ್ಪಣೆ ಆಗಿದ್ದಾರಲ್ವ, ಅವರು ಮೌಂಟ್ ಅಬುದಲ್ಲಿದ್ದಾರಲ್ವ, ಅವರು ಅವಾಗಿಂದ ಇದ್ದಾರಲ್ವ. ಇವೆಲ್ಲವೂ ಸುಳ್ಳು. ಡ್ರಾಮಾ ಅನುಸಾರ ಅವರವರ ಪಾತ್ರ ಅವರವರ ಸ್ಥಾನಕ್ಕೆ ಅವರವ್ರ ಇದಕ್ಕೆ ತಕ್ಕಂಗೆ ಬಂದಿದೆ ಅಷ್ಟೆ. ಆದರೆ ನೀನು ಇಲ್ಲೇ ಇದ್ದಿರಬೇಕು ಅಂತಿಲ್ಲ, ಎಲ್ಲಿ ಬೇಕಾದರೂ ಎಷ್ಟು ಬೇಕಾದರೂ ಸಾಧನೆಯ ಶಿಖರವನ್ನು ಮುಟ್ಟಬಹುದು. ಇಂಥಲ್ಲೇ ಇರೋರೇ ಮುಟ್ಟಬೇಕು ಅಂತ ಇಲ್ಲ. ಬ್ರಹ್ಮನ ಶರೀರದಲ್ಲೇ ಬಂದರೂ ಕೂಡ ಮೊಮ್ಮ ಒಂದು ಹೆಜ್ಜೆ ಮುಂದೆ ಹೋಗ್ಲಿಕ್ಕೆ ಯಾಕಾಯಿತು? ಮತ್ತೆ ನವಕೋಟಿ ನಾರಾಯಣ ತನು ಕೊಟ್ಟ, ಮನ ಕೊಟ್ಟ, ಧನ ಕೊಟ್ಟ, ಸಂಪೂರ್ಣ ಸಮರ್ಪಣೆಯಾಗಿ ಇಡೀ ಕುಟುಂಬವನ್ನು ಅರ್ಪಣೆ ಮಾಡಿದ, ಸ್ವಾಭಿಮಾನವನ್ನು ಬಿಟ್ಟ, ಹೆಸರು ಕೀರ್ತಿಯನ್ನು ಬಿಟ್ಟ, ಸಂಪತ್ತನ್ನು ಬಿಟ್ಟ, ಎಲ್ಲವನ್ನ ತ್ಯಾಗ ಸರ್ವಂಶಿ ತ್ಯಾಗಿಯಾಗಿರ್ತಕ್ಕಂಥ ಪ್ರಜಾಪಿತ ಬ್ರಹ್ಮನ ಶರೀರದೊಳಗಡೆ ಪರಮಾತ್ಮನೇ ಖುದ್ದು ಬಂದ್ರು ಅವ್ರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ತೋರಿಸ್ಬಿಟ್ರು ಮಾಮ. ಬಿನಾ ಸಾಕ್ಷಾತ್ಕಾರ, ಬಿನಾ ಧನ ಸೇವಾ. ಯಾಕಾಯಿತು? ಮತ್ತೆ ಯಾವುದೋ ನೆಪದಿಂದ ನಾವು ಯಾವುದೋ ಅಳಿತೀವಿ. ಇವ್ರು ಇದನ್ನು ಮಾಡಿದರು, ಅದಕ್ಕೆ ಇವ್ರು ಮುಂದೆ ಹೋಗ್ಬಿಟ್ರು, ಇವರು ಇಲ್ಲಿದ್ದಾರೆ ಅದಕ್ಕೆ ಇವ್ರು ಮುಂದೆ. ನಾವು ಮಾಡಿಕೊಳ್ಳುವ ಊಹೆಗಳು ಕೈಲಾಗದವನು ಮೈ ಪರ್ಚ್ಕೊಂಡ ಅಂತಾರಲ್ಲ, ಹಾಗೆ ಅಲ್ಲಿದ್ದರೆ ಹಂಗಾಗ್ಬಿಡ್ತೀನಿ, ಇಲ್ಲಿದ್ರೆ ಹಿಂಗಾಗ್ಬಿಡ್ತೀನಿ. ಎಲ್ಲಿದ್ರೆ ಏನಪ್ಪ? ಸಂಸಾರ ತೊರೆಯಲೇಂ, ವನಗುಹೆ ಸೇರಲೇಂ, ಮನವ ಬಿಟ್ಟಿರಲಹುದೇ ಮಂಕುತಿಮ್ಮ ಅಂತ ಹೇಳ್ತಾರವರು. ಅಬ್ಬಬ್ಬ ಅಂದರೆ ಏನು ಮಾಡಿದ್ರು ಸನ್ಯಾಸಿಗಳು? ಸಂಸಾರವನ್ನು ಬಿಟ್ಟೋದ್ರು, ನಾಡನ್ನು ಬಿಟ್ಟು ಕಾಡಲ್ಲೂ ಕೂತ್ಕೊಂಡ್ರು, ವನಗುಹೆಗಳನ್ನು ಸೇರಿಕೊಂಡ್ರು. ಯಾಕೆ? ಈ ಜಗತ್ತಿನಲ್ಲಿದ್ದರೆ ನಾವು ಧ್ಯಾನ ಮಾಡೋಕ್ಕಾಗಲ್ಲ, ಪರಮಾತ್ಮ ನೆನಪು ಮಾಡೋಕ್ಕಾಗಲ್ಲ, ಚಂಚಲ ಮಾಡಿಬಿಡುತ್ತೆ ಈ ಪ್ರಪಂಚ ಅಂತ. ಅರೆ, ಪ್ರಪಂಚ ಸ್ಥೂಲವಾಗಿರೋದು ಚಂಚಲ ಮಾಡ್ತಾ ಇದೆ ಅಂತಂದರೆ ಚಂಚಲ ಆಗ್ತಿರೋ ಮನಸ್ಸು ನಿನ್ನ ಒಳಗಡೆನೇ ಇದೆಯಲ್ಲ. ಮನಸ್ಸು ಬಿಟ್ಟೇನಾದರೂ ಹೋಗೋಕ್ಕಾಯ್ತಾ ನೀನು? ಮನ ಬಿಟ್ಟು ಇರಲಹುದೇ ಮಂಕುತಿಮ್ಮ. ಆ ಯಾವ ಚಂಚಲತೆಗೆ ಕಾರಣ ಆಗೋದು ನಿನ್ನ ಕಾಡಲ್ಲೋಗಿ ಕೂತ್ಕೊಂಡ್ರು ಕೂಡ ನಾಡಿಗೆ ತರೋದಕ್ಕೊಂದು ಸೆಕೆಂಡ್ ಸಾಕು, ತೊಗೊಂಡೋಗಿ ದೇಹ ಕೂಡಿಸಿರ್ಬೋದು ನೀನಲ್ಲಿ. ಒಂದು ಸೆಕೆಂಡಿಗೆ ನಾಡಲ್ಲಿ ತಂದು ಹಾಕಿಬಿಡುತ್ತೆ, ಸಂಸಾರದಲ್ಲಿ ತಂದು ಮುಳುಗಿಸ್ಬಿಡುತ್ತೆ. ಆ ಮನಸ್ಸನ್ನು ನಿನ್ನ ಹತ್ರ ಇಟ್ಕೊಂಡು ನೀನು ಎಲ್ಲಿ ಹೋಗಿ ಕೂತ್ಕೊಂಡ್ರೇನು? ಹಾಗೆ ಮಾಡಬೇಕು ಅನ್ನುವಂಥ ಆಸಕ್ತಿ ಇರೋರು ನೀವು ಎಲ್ಲಾದರೂ ಇರಿ, ಹೇಗಾದರೂ ಇರಿ, ಉದ್ಯೋಗ ವ್ಯಾಪಾರ ಏನಾದರೂ ಮಾಡಿ, ಸಂಸಾರದಲ್ಲಿದ್ದೀರಾ, ಅದು ಯಾವುದು ಮ್ಯಾಟ್ರ್ ಆಗಲ್ಲ ಇಲ್ಲಿ. ಇದು ಇರೋದು ನಿರಾಕಾರ ಪರಮಾತ್ಮ ಕೊಡುವ ಜ್ಞಾನ, ನಿರಾಕಾರ ಆತ್ಮಕ್ಕೆ ಕೊಡುವ ಜ್ಞಾನ, ನಿರಾಕಾರ ಸಂಸ್ಕಾರ ಪರಿವರ್ತನೆ ಆಗಬೇಕಾಗಿರೋದು, ನಿರಾಕಾರ ಧಾರಣೆ ಇಲ್ಲಿರೋದು, ನಿರಾಕಾರ ಗುಣಗಳು ಇಲ್ಲಿ ಬೇಕಾಗಿರೋದು. ನಿರಾಕಾರಿಯಾಗಿ, ನಿರ್ವಿಕಾರಿಯಾಗಿ, ನಿರಹಂಕಾರಿಯಾಗಿ, ನಿಸ್ವಾರ್ಥಿಯಾಗಿ, ನಿರ್ಭಯನಾಗಿ, ನಿಶ್ಚಿಂತನಾಗಿ, ನಿಜಾನಂದದಲ್ಲಿ ಬಂದು ಈ ಜಗತ್ತಿನ ಮುಂದೆ ಪ್ರತ್ಯಕ್ಷ ಆಗು. ನಿನಗೆ ಬೇರೆ ಯಾವುದು ಕೂಡ ಅಡಚಣೆ ಇಲ್ಲ. ನೀನು ಸಂಸಾರಿಯಾಗಿದ್ದರೆ ನಿನಗೆ ಕಡಿಮೆ ಪದವಿ ಯಾವ ಮುರಳಿಯಲ್ಲಿ ಹೇಳಿದ್ದಾರೆ? ನಿನ್ನ ಮನೆಯಲ್ಲಿದ್ದರೆ ಕಡಿಮೆ ಪದವಿ ಯಾವ ಮುರಳಿಯಲ್ಲಿ ಹೇಳಿದ್ದಾರೆ? ಮಧುಬನದಲ್ಲಿದ್ದರೆ ದೊಡ್ಡ ಪದವಿ ಯಾರು ಹೇಳಿದ್ದಾರೆ? ಮಧುಬನ ಭ್ರೂ ಮಧ್ಯದಲ್ಲಿ ನೀನು ಮಾಡಿಕೊಳ್ಬೇಕಾಗಿರೋದು.
ಬಾಬನ ಮಿಲನ ಭ್ರುಕುಟಿಯ ಮಧ್ಯದಲ್ಲಿ ಸದಾಕಾಲ ಯಾರು ಮಾಡ್ತಾರೋ ಅದೇ ಮಧುಬನ, ಅದೇ ಮಿಲನ. ಹೊರಗಡೆ ಸ್ಥೂಲ ಮಿಲನ ಅದು ಒಂದು ಸಾಂಪ್ರದಾಯಿಕ ಆಚರಣೆ, ಡ್ರಾಮಾ ಅನುಸಾರ ಅದು ಒಂದು ಪಾಠ, ಅದು ಒಂದು ಭಾಗ ಅಷ್ಟೇ. ಈ ಒಂದು ಯಜ್ಞದ, ಈ ಒಂದು ಬಾಬಾರವರ ಕರ್ತವ್ಯದ ಒಂದು ಭಾಗವಾಗಿ ನಡೆಯುತ್ತೆ ಅಷ್ಟೇ. ಹೊರಗಡೆ ಏನು ಯಜ್ಞದಲ್ಲಿ ಸ್ಥೂಲವಾಗಿ ನಡೀತಾ ಇದೆಯೋ ಅದೆಲ್ಲವೂ ನಿರಾಕಾರವಾಗಿ ನನ್ನ ಆತ್ಮದಲ್ಲಿ ನಡೀಬೇಕಾಗಿದೆ ಪ್ರಯೋಗ. ನನ್ನ ಮಧುಬನ ಯಾವುದು? ಭ್ರುಕುಟಿಯ ಮಧ್ಯದಲ್ಲಿ. ಮಧು ಅಂದ್ರೇನು? ಸಿಹಿ, ಜೇನು. ಯಾವುದು ನನಗೆ ಜೇನು? ನನ್ನ ಆತ್ಮದ ಸವಿರುಚಿ, ಆತ್ಮದ ಸ್ಮೃತಿ ನನಗೆ ಮಧು. ಅದೇ ಬನ. ಅಲ್ಲಿ ಆ ಒಂದು ಆತ್ಮದ ಸವಿರುಚಿಯಲ್ಲಿ ಆತ್ಮದ ಸುಗಂಧವನ್ನು ಬೀರುವಂತಹ ಒಂದು ಸುಂದರ ಉದೋಟವನ್ನು ನಿರ್ಮಾಣ ಮಾಡಿಕೊಂಡಿದ್ದರೆ ಇದೇ ಮಧುಬನ ಭ್ರೂಮಧ್ಯದಲ್ಲಿ ನನಗೆ. ಈ ಭ್ರೂಮಧ್ಯದ ಮಧುಬನದಲ್ಲಿ ಯಾರು ಆತ್ಮೀಯ ಸುಗಂಧವನ್ನು ಅರಳಿಸಿಕೊಂಡಿರ್ತಾರೆಯೋ, ಸದ್ಗುಣಗಳ ಹೂಗಳನ್ನು ಅರಳಿಸಿಕೊಂಡಿರ್ತಾರೆಯೋ ಅವರ ಆಕರ್ಷಣೆಯಾಗಿ ದುಂಬಿಯಂತೆ ಪರಮಾತ್ಮನೇ ಬಂದು ಮಿಲನ ಮಾಡ್ತಾನೆ ನಮ್ಮನ್ನು. ಒಂದು ಹೂವು ತಾನಾಗಿ ತಾನು ಹರಳಿ ಸುಗಂಧವನ್ನು ತುಂಬಿಕೊಂಡು ಜಗತ್ತಿಗೆ ಬಣ್ಣ ಬಣ್ಣದಿಂದ ಹರಳಿ ನಿಂತರೆ ದುಂಬಿ ತಾನೇ ಆ ಹೂವನ್ನು ಹುಡುಕಿಕೊಂಡು ಬರುತ್ತೆ. ಹಂಗೆ ಅಲ್ಲಿ ಆ ಮಧುಬನದಲ್ಲಿ, ಸ್ಥೂಲ ಮಧುಬನದಲ್ಲಿ ಪರಮಾತ್ಮ ಧರೆಗೆ ಬರ್ತಾರೆ ಅಂತ ನಾವು ಓಡೋಗಿ ಕಾಯ್ಕೊಂಡು ಕೂತ್ಕೊಂಡು ಪರಮಾತ್ಮ ಬರುವ ಟೈಮಲ್ಲಿ ಇದ್ದುಕೊಂಡು ಪರಮಾತ್ಮನ ಮಿಲನ ಮಾಡಿಕೊಂಡು ಬರಬೇಕು. ಹಂಗಲ್ಲ, ಇಲ್ಲಿ ಪರಮಾತ್ಮ ಕಾಯ್ತಾ ಇರ್ತಾರೆ ಈ ಮಧುಬನದಲ್ಲಿ ಬರಲಿಕ್ಕೆ. ಯಾವಾಗ ನನ್ನ ಮಗು ಸದ್ಗುಣಗಳಿಂದ ಅರಳಿ ಸುಗಂಧವನ್ನು ಬೀರುತ್ತೋ ನಾನು ಯಾವಾಗ ಹೋಗಿ ಆ ಮಧುವನ್ನು ಈರಬೇಕು ಅಂತ ನೋಡಿ ಸಂಭ್ರಮಿಸಬೇಕು ಅಂತ ಮಾಲಕ್ ಪರಮಾತ್ಮ ಬರ್ತಾನೆ. ತುದಿಗಾಲಲ್ಲಿ ಕಾಯ್ತಿದ್ದಾನೆ. ಒಂದು ಸೆಕೆಂಡಲ್ಲಿ ಬಂದು ಹೋಗ್ತಾನೆ. ನೀನು ಇಲ್ಲಿ ಮಧುಬನವನ್ನು ನಿರ್ಮಾಣ ಮಾಡ್ಕೋ. ಇದನ್ನು ಮಾಡ್ಕೊಳ್ಳೋದಕ್ಕೆ ನೀನು ಎಲ್ಲಿ ಬೇಕಾದರೂ ಇರ್ಬೋದು, ಯಾರು ಬೇಕಾದರೂ ಆಗಿರ್ಬೋದು. ಯಾರು ಮಾಡ್ಕೊಳ್ತಾರೆ ಅವ್ರ ಹತ್ರ ಬರ್ತಾರೆ. ನಿತ್ಯ ನಿರಂತರ ಮಿಲನೋತ್ಸವ ಮಾಡುವಂಥ ಸಂಗಮ ಯುಗ ಇದು. ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ಬಿಟ್ಟಿದ್ರೆ ಅಯ್ಯೋ ನಾನು ಅಲ್ಲಿರೋಕ್ಕಾಗಲಿಲ್ಲ, ಡ್ರಾಮಾ ಇದು. ಭಲೆ ನಮಗೆ ಅದರ ಬಗ್ಗೆ ಹೆಮ್ಮೆ ಇದೆ, ಗೌರವ ಇದೆ. ಯಜ್ಞದ ಬಗ್ಗೆ, ಮಧುಬನ ನಿವಾಸಿಗಳ ಬಗ್ಗೆ, ನಮ್ಮ ಎಲ್ಲ ಸೀನಿಯರ್ಸ್ ಬಗ್ಗೆ, ಎಲ್ಲ ಟೀಚರ್ಸ್ಗಳ ಬಗ್ಗೆ, ನಿಮಿತ್ತರ ಬಗ್ಗೆ, ಸೆಂಟರ್ಗಳ ಬಗ್ಗೆ ಗೌರವ ಇದೆ, ಗೌರವ ಇರಲಿ. ಆದರೆ ಅದೇ ನನಗೆ ವೀಕ್ನೆಸ್ ಆಗಬಾರ್ದು ಅಂತಷ್ಟೆ. ಅದೆಲ್ಲವೂ ಕೂಡ ನನ್ನ ಸಪೋರ್ಟಿಗಿರುವಂಥದ್ದು. ನನ್ನ ಮೇಲಿನ ಕರುಣೆಗಾಗಿ ಬಾಬಾರವರು ನನ್ನನ್ನು ತನ್ನ ಸಮಾನ ಮಾಡಿಕೊಳ್ಳೋದಕ್ಕಾಗಿ ಇಷ್ಟೆಲ್ಲವನ್ನು ರೆಡಿ ಮಾಡಿಟ್ಟಿದ್ದಾರೆ. ಸೆಂಟರ್ ಇದೆ, ನಿಮಿತ್ತರಿದ್ದಾರೆ, ಯಜ್ಞ ಇದೆ, ಮುರಳಿ ಇದೆ, ಮಧುಬನ ಇದೆ, ಮಿಲನ ಇದೆ. ಇವೆಲ್ಲವೂ ಕೂಡ ನನ್ನನ್ನು ರಿಫ್ರೆಶ್ ಮಾಡಿ, ರೀಟ್ರೀಟ್ ಮಾಡಿ, ಮತ್ತೆ ಮತ್ತೆ ನನ್ನ ಆತ್ಮದ ಪರಿವರ್ತನೆಗೆ ಎಲ್ಲ ರೀತಿಯ ಪ್ರಯತ್ನ, ಎಲ್ಲ ರೀತಿಯ ಸಪೋರ್ಟು ಬಾಬಾರವರು ಮಾಡಲಿಕ್ಕೆ ಇಷ್ಟೆಲ್ಲ ಮಾಡಿದ್ದಾರೆ. ಆದರೆ ಅವು ಎಲ್ಲವೂ ಕೂಡ ನನ್ನ ಪ್ರೇರಣಾದಾಯಕ ಸಾಧನಗಳೇ ಹೊರತಾಗಿ ಅದೇ ಸಾಧನೆ ಅಲ್ಲ. ಅಲ್ಲಿ ಹೋಗೋದೇ ಸಾಧನೆ ಅಲ್ಲ, ಅಲ್ಲಿರೋದೇ ಸಾಧನೆ ಅಲ್ಲ, ಅದನ್ನು ನೋಡೋದೇ ಸಾಧನೆ ಅಲ್ಲ. ಸಾಧನಗಳು ಅವುಗಳನ್ನು ಬಳಸಿಕೊಂಡು ನಾನು ಅವುಗಳಿಂದ ಪ್ರೇರಿತನಾಗಿ ನನ್ನ ಒಳಗಡೆ ಎಷ್ಟು ಪರಿವರ್ತನೆ ಮಾಡಿಕೊಳ್ತೇನೆ ಅನ್ನೋ ಆಧಾರದ ಮೇಲೆ ನನ್ನ ಆತ್ಮೀಯ ಸುಗಂಧ ಹರಡುತ್ತೆ. ನಾನು ಜಗತ್ತಿಗೆ ಆಕರ್ಷಿತನಾಗ್ತೇನೆ. ಇದು ನಾವು ಮಾಡಿಕೊಳ್ಬೇಕಾಗಿರುವಂಥದ್ದು. ಯಾರು ಬೇಕಾದರೂ ನೀವು ಮಾಡಿಕೊಳ್ಳಿ, ಯಾರು ಬೇಕಾದರೂ. ಇದರಲ್ಲಿ ಚಿಕ್ಕವರು ದೊಡ್ಡವರು ಅಂತಿಲ್ಲ, ಮಾತೆಯರು ಕನ್ಯೆಯರು ಅಂತಿಲ್ಲ, ಅಲ್ಲಿರೋರು ಇಲ್ಲಿರೋರು ಅಂತಿಲ್ಲ, ಕಲಿತಿರೋರು ಕಲಿದೇ ಇರೋರು ಅಂತಲ್ಲ, ಧನ ಸೇವೆ ಮಾಡೋರು ಮಾಡದೇ ಇರೋರು ಅಂತಿಲ್ಲ, ಕರ್ಮಣ ಸೇವೆ ಮಾಡೋರು ಮಾಡದೇ ಇರೋರು ಅಂತಿಲ್ಲ. ಆದರೆ ಅವು ಎಲ್ಲವೂ ಕೂಡ ಸ್ಥೂಲವಾಗಿರೋದನ್ನು ಮಾಡಲಿಕ್ಕೆ ನಿಮಿತ್ತ ಆಗಿರೋರಿಗೆ ಅದರದ್ದೇ ಆದಂಥ ಅವರಿಗೆ ಗೌರವನೂ ಇರುತ್ತೆ. ಸಂಗಮಯುಗದಲ್ಲಿ, ಸತ್ಯುಗದಲ್ಲಿ ಅದರದ್ದೇ ಆದಂಥ ಒಂದು ಪ್ರಾಪ್ತಿ ಇರುತ್ತೆ, ಇಲ್ಲ ಅಂತಲ್ಲ, ಡ್ರಾಮಾನುಸಾರ ಸಿಗುತ್ತೆ. ಆದರೆ ಅದು ಎಲ್ಲದಕ್ಕೂ ಕೂಡ ಮೀರಿ ಬೆಳೆಯುವ ತಾಕತ್ತು ನಿರಾಕಾರ ಸ್ಥಿತಿಯಲ್ಲಿ ಬರುವವರಿಗಿರುತ್ತೆ. ನಿರಾಕಾರ ಸ್ಥಿತಿಗೆ ಇರಬೇಕು. ಅವರೂ ಕೂಡ ನಿರಾಕಾರ ಸ್ಥಿತಿಗೆ ಇರದ ಹೊರತು ಫೈನಲ್ ಪ್ರಾಡಕ್ಟ್ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ.
ಮಧುಬನದಲ್ಲೇ ಇದ್ದರೂ ಕೂಡ ಸಾಕಷ್ಟು ಸೇವೆ ಮಾಡಿ ಜೀವನ ಪರ್ಯಂತ ಅಲ್ಲೇ ಇದ್ರೂ ಕೂಡ ಒಳಗಡೆ ಸ್ಥಿತಿಯನ್ನು ಪಕ್ವ ಮಾಡಿಕೊಳ್ಳದೆ, ಧಾರಣೆಗಳನ್ನು ಸರಿಯಾಗಿ ಇಟ್ಟುಕೊಳ್ಳದೆ, ಆತ್ಮೀಯ ಸುಗಂಧವನ್ನು ಹಂಚದೆ ಅವರೂ ಕೂಡ ಫೈನಲ್ ಪ್ರಾಡಕ್ಟ್ ಆಗಿ ಜಗತ್ತಿಗೆ ಪ್ರತ್ಯಕ್ಷ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಸಹಯೋಗ ಸಿಗುತ್ತೆ, ಅವರಿಗೆ ಪ್ರೇರಣೆ ಸಿಗುತ್ತೆ, ಆ ವಾತಾವರಣದ ಒಂದು ಲಾಭ ಅವರು ಪಡ್ಕೊಂಡ್ಬಿಟ್ರೆ ಎಲ್ರಿಗಿಂತ ಬೇಗ ಆಗಲಿಕ್ಕೆ ಒಂದು ಅವಕಾಶ ಇರುತ್ತಷ್ಟೇ. ಆದರೆ ಬಳಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಬಳಸ್ಕೊಂಡಿರೋರು ಇವರು ಸಾಕಷ್ಟು ಆತ್ಮರು ಇವತ್ತು ಮಧುಬನ ನಿವಾಸಿಗಳು ಸಾಕಷ್ಟು ಜಗತ್ತಿನ ಸೇವೆಗೆ ನಿಮಿತ್ತವಾಗಿ ಒಂದು ಆಕರ್ಷಣೀಯ ಮೂರ್ತಿಗಳಾಗಿ ಜಗತ್ತಿನ ಕಣ್ಣುಮನವನ್ನು ಸೆಳೀತಾ ಇದ್ದಾರೆ. ಹಾಗೆ ಎಲೆಮರಿ ಕಾಯಿಯಂತೆ ಇದ್ದವರು ಕೂಡ ಯಾರ ಒಳಗಡೆ ಆತ್ಮೀಯ ಸುಗಂಧ ಇರುತ್ತೋ, ಯಥಾರ್ಥ ಜ್ಞಾನದ ಅರಿವು ಇರುತ್ತೋ, ಯಾರಿಗೆ ಆ ಧಾರಣೆ ಮಾಡಿಕೊಂಡು ಜಗತ್ತಿಗೆ ಪ್ರತ್ಯಕ್ಷ ಆಗಬೇಕು ಅನ್ನೋಂಥ ಉತ್ಕಟ ಇಚ್ಛೆ ಇರುತ್ತೋ, ಯಾರಲ್ಲಿ ಪ್ರಾಮಾಣಿಕವಾದ ಪರಿವರ್ತನೆಯ ಆತ್ಮೀಯ ಸುಗಂಧ ಅರಳುತ್ತಾ ಇರುತ್ತೋ ಅಂಥ ಮಕ್ಕಳು ನೀವು ಎಲ್ಲೇ ನೀವು ಅಡಗಿಕೊಂಡಿದ್ರೂ, ಜಗತ್ತಿನ ಯಾವ ಮೂಲೆಯಲ್ಲಿದ್ದರೂ ಕೂಡ ಜಗತ್ತು ನಿಮ್ಮನ್ನು ಗುರುತಿಸುತ್ತೆ. ಇದನ್ನು ಬಾಬಾ ಮಾಡ್ತಾರಂತ ಹೇಳಬೇಡಿ. ಜಗತ್ತು ನಿಮ್ಮನ್ನು ಗುರುತಿಸುತ್ತೆ. ಜಗತ್ತು ನಿಮ್ಮನ್ನು ತಂದು ಸ್ಟೇಜ್ ಮೇಲೆ ಕೂಡಿಸುತ್ತೆ. ಜಗತ್ತು ನಿಮ್ಮನ್ನು ಪ್ರತ್ಯಕ್ಷ ಮಾಡುತ್ತೆ. ಆಗ ಅದನ್ನು ನೋಡಿ ಬಾಬಾರವರು ವಾ ಬಚ್ಚೆ ವಾ, ಇದೆಲ್ಲ ಬಾಬಾರವ್ರಿಗೆ ಗೊತ್ತಿಲ್ಲ ಅಂತಲ್ಲ, ಬಾಬಾರವ್ರು ಪ್ರತ್ಯಕ್ಷ ಮಾಡೋಕ್ಕೆ ಹೆಂಗಾಗತ್ತೆ? ಬಾಬಾರವ್ರ ಕೆಲಸ ಏನು, ಪ್ರಾಡಕ್ಟ್ ತಯಾರು ಮಾಡ್ಬೋದು. ಆದರೆ ಆ ಪ್ರಾಡಕ್ಟು ಒಂದು ಮಾರ್ಕೆಟಲ್ಲಿ ಇಟ್ಟಾಗ, ಒಂದು ಶೋಕೇಸಲ್ಲಿ ಇಟ್ಟಾಗ ಜನ ನೋಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದಲ್ವ. ಒಬ್ಬ ಕಲಾಕೃತಿ, ಒಬ್ಬ ಶಿಲ್ಪಿ ಮೂರ್ತಿಗಳನ್ನು ತಯಾರು ಮಾಡಿ ಇಡೋದು ಆತನ ಕೆಲಸ. ಆದರೆ ಯಾವ ಮೂರ್ತಿಯನ್ನು ಯಾರು ಎಷ್ಟು ಜನ ಇಷ್ಟಪಡ್ತಾರೆ, ಇಷ್ಟಪಡಬೇಕು ಅನ್ನೋದು ನಿರ್ಣಯ ಮಾಡಲಿಕ್ಕೆ ಶಿಲ್ಪಿಗೂ ಕೂಡ ಆಗೋದಿಲ್ಲ. ಮೊನ್ನೆ ಶ್ರೀರಾಮ ಮಂದಿರಕ್ಕೆ ಮೂರ್ತಿಗಳನ್ನು ಕೆತ್ತಿದ್ರು. 3 ಜನ ಶಿಲ್ಪಿಗಳು ಕೂಡ ಪ್ರಸಿದ್ಧ ಶಿಲ್ಪಿಕಾರರೇ ಆಗಿದ್ದರು. 3 ಜನರ ಶೈಲಿಯೂ ಕೂಡ ವಿಭಿನ್ನವಾಗಿತ್ತು. ಹಾಗೆ ಅದನ್ನು ಯಾರು ಎಷ್ಟು ಜನ ಇಷ್ಟಪಡಬೇಕು ಅಂತ ಅವರು ನಿರ್ಣಯ ಮಾಡೋಕ್ಕಾಗಲ್ಲ. ಆ ಮೂರ್ತಿ ಚೆನ್ನಾಗಿ ಬರಲಿಕ್ಕೆ ಏನು ಬೇಕೋ ಅಷ್ಟು ಪ್ರಯತ್ನ ಅವರು ಮಾಡ್ಬೋದು. ಆದರೆ ಜಗತ್ತಿಗೆ ಇಷ್ಟ ಆಗಬೇಕು ಅಂದರೆ ಅದರಲ್ಲಿ ಒಂದು ವಿಶೇಷವಾದ ಹೊಳಪು, ವಿಶೇಷವಾದ ಒಂದು ತೇಜಸ್ಸು ಕಾಣಿಸಬೇಕಾಗ್ತದೆ, ಆಕರ್ಷಣೆ ಕಾಣಿಸ್ಬೇಕಾಗ್ತದೆ. ಆಗ ಜಗತ್ತಿನ ಜನಗಳು ಅಥವಾ ಜಗತ್ತು ಅದನ್ನು ಸ್ವೀಕಾರ ಮಾಡುತ್ತೆ. ಅದರ ಆಧಾರದ ಮೇಲೆ ಆ ಶಿಲ್ಪಿಗೆ ಬೆಲೆ ಬರುತ್ತದೆ. ಹಾಗೆಯೇ ಇಲ್ಲಿ ನಾವು ಮಕ್ಕಳನ್ನು ತಯಾರು ಮಾಡಲಿಕ್ಕೆ ಏನು ಬೇಕು, ಗುಪ್ತವಾಗಿ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ತಂದೆ ಕೊಟ್ಟರೂ ಕೂಡ, ಆದರೆ ನಮ್ಮನ್ನು ಜಗತ್ತು ಇಷ್ಟಪಡಬೇಕು ಅಂತ ನಿರ್ಣಯ ಮಾಡೋದು ಭಗವಂತ ಅಲ್ಲ, ಜಗತ್ತು ಇಷ್ಟ ಆಗಬೇಕು ನಾವು. ಅದಕ್ಕೆ ಜಗತ್ ಪಸಂದ್ ಲೋಕ್ ಪಸಂದ್ ಅಂತ ಬಾಬಾ ಹೇಳ್ತಾರೆ. ಪ್ರಾಡಕ್ಟ್ ಏನೋ ತಯಾರು ಮಾಡಿಬಿಡ್ತಾರೆ, ನಮ್ಮ ಮಕ್ಕಳನ್ನ ನಾವು ಬೆನ್ನು ಚಪ್ಪರಿಸ್ಕೊಂಡು ನನ್ನ ಮಗ ಹಾಗೆ ನನ್ನ ಮಗ ಹಿಂಗೆ ಅನ್ನೋದು ಭಾಳ ದೊಡ್ಡ ವಿಚಾರ ಅಲ್ಲ. ಅದನ್ನು ಯಾರು ಬೇಕಾದರೂ ಮಾಡ್ತಾರೆ, ನಮ್ಮಪ್ಪನೂ ಮಾಡ್ತಾರೆ ಮುರುಳಿಯಲ್ಲಿ. ಆದರೆ ಜಗತ್ತಿನ ಜನಗಳು ಅದನ್ನು ಇಷ್ಟಪಡಬೇಕಲ್ವ. ನನ್ನ ನಡತೆ, ನನ್ನ ನುಡಿ, ನನ್ನ ದೃಷ್ಟಿ, ನನ್ನ ಆಚಾರ, ನನ್ನ ವಿಚಾರ, ವಾವ್ ಇದ್ರೆ ಹಿಂಗಿರಬೇಕಪ್ಪ, ಸಾಕ್ಷಾತ್ ದೇವಾತ್ಮನನ್ನು ನೋಡ್ದಂಗೆ ಆಯಿತು. ಈ ರೀತಿಯ ಮಾತುಗಳು ಜಗತ್ತಿನವರಿಂದ ಬರಬೇಕು, ಪ್ರಕೃತಿ ತಲೆಬಾಗಬೇಕು. ಎಲ್ಲೇ ಹೋದರೂ ಕೂಡ ನಾವು ಸಾವಿರಾರು ಲಕ್ಷಾಂತರ ಜನಗಳ ಮಧ್ಯೆ ನಿಂತರೂ ಕೂಡ ನಾವು ಡಿಫರೆಂಟಾಗಿ ಜಗತ್ತಿಗೆ ಪ್ರತ್ಯಕ್ಷ ಆಗಬೇಕು. ಎಲ್ಲರೂ ಕೂಡ ಆಕರ್ಷಿತರಾಗಬೇಕು. ಯಾವ ರೀತಿ? ಅಲೌಕಿಕವಾಗಿ. ಅಲೌಕಿಕ ಆಕರ್ಷಣೆಗಳಿರಬೇಕೆ ಹೊರತಾಗಿ ಲೌಕಿಕ ಆಕರ್ಷಣೆಗಳಲ್ಲ ನಮ್ಮ ಹತ್ರ. ನಮ್ಮನ್ನು ನೋಡಿದರೆ ಆತ್ಮೀಯ ಸುಗಂಧ ಹರಡಬೇಕು. ನಮ್ಮನ್ನು ನೋಡಿದರೆ ಆತ್ಮೀಯ ದೃಷ್ಟಿ ಅವರಿಗೆ ಅನುಭವ ಆಗಬೇಕು. ನಮ್ಮನ್ನು ನೋಡಿದರೆ ನಾವು ಈ ಥರ ಆಗಬೇಕಲ್ಲ ಅಂತ ಅನ್ನಿಸ್ಬೇಕು. ಅಷ್ಟರ ಮಟ್ಟಿಗೆ ನಮ್ಮಲ್ಲಿ ಮುಗ್ಧತೆ ಇರಬೇಕು, ಒಂದು ದೈವಿ ಕಳೆ ಇರಬೇಕು, ಕಣ್ಣಿನಲ್ಲಿ ಪವಿತ್ರತೆ ಇರಬೇಕು, ಮನಸ್ಸಲ್ಲಿ ಸ್ಥಿರತೆ ಇರಬೇಕು, ಮುಖದಲ್ಲಿ ಮಂದಹಾಸ ಇರಬೇಕು, ಸಾಕ್ಷಾತ್ ದೇವಾತ್ಮರನ್ನು ನೋಡಿದಂತೆ ಅನ್ನಿಸಬೇಕು. ಜಗತ್ತು ಬೇಗ ಗುರುತಿಸುತ್ತೆ, ನಮ್ಮ ಮನೆಯವರು ಗುರುತಿಸಲ್ಲ. ನೀವು ಅಂದ್ಕೊಳ್ಬೇಡಿ, ಅಯ್ಯೋ ಅಣ್ಣವ್ರಿ ನೀವೇನು ಹಿಂಗೆ ಹೇಳ್ತೀರಿ, ನಮ್ಮ ಮನೆಯೊಳಗೆ ನೋಡಿದರೆ ನನಗೆ ರಾಕ್ಷಸಿ ಅಂತ ಬೈತಾರೆ, ಇನ್ನೊಂದು ಮತ್ತೊಂದು ಅಂತ ಬೈತಾರೆ, ಇಲ್ಲಿಗೆ ಹೋಗಿ ಹಾಳಾಗ್ಬಿಟ್ಟಿಯಾ ಅಂತಾರೆ, ಹಂಗೆ ಹಿಂಗೆ ಅಂತಾರೆ. ಯಾವತ್ತು ಒಂದು ಅರ್ಥ ಮಾಡ್ಕೊಳ್ಳಿ, ನಮ್ಮ ಪರಿವರ್ತನೆ ನಮ್ಮ ಪಕ್ಕದಲ್ಲಿರೋರಿಗೆ ಕಾಣಿಸೋದಿಲ್ಲ. ಯಾಕಂದರೆ ಪ್ರತಿನಿತ್ಯ ನೋಡ್ತಾನೆ ಇರ್ತಾರೆ. ಅದು ನಿರಂತರವಾಗಿ ಸಂಸ್ಕಾರದಲ್ಲಿ ಸೂಕ್ಷ್ಮವಾಗಿ ಪರಿವರ್ತನೆ ಆಗುವಂಥದ್ದು
ಗುರುಸ್ಲಿಕ್ಕೆ ಸಾಧ್ಯ ಇಲ್ಲ. ಪಾಪ ಅದು ಅವರು ತಪ್ಪಲ್ಲ. ಈಗ ನಿಮ್ಮ ಮಗು ನೀವೇ ಹೆತ್ತಿರ್ತೀರಿ. ನಿಜ ನೋಡಿ, ಎಷ್ಟು ಆಶ್ಚರ್ಯ ಇಟ್ಟಿದೆ ಈ ಜಗತ್ತಂದರೆ. ಒಂದು ತಾಯಿ, ನನಗಿದು ಆಶ್ಚರ್ಯ ಭಾಳ, ನನಗೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಮೊದಲಿಂದನೂ. ಇವತ್ತು ಅದನ್ನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಇದನ್ನು ಒಂದೆರಡು ಸರಿ ಹೇಳಿದ್ದೀನಿ ನಾನು ಮೊದಲು ಕೂಡ. ಒಂದು ತಾಯಿ ಹೊಟ್ಟೆಯಲ್ಲಿದ್ದಾಗ ಗರ್ಭಧಾರಣೆ ಆದಾಗಿನಿಂದನೂ ಕೂಡ ಆ ಮಗುವಿನ ಕಡೆಗೆ ಒಳಗಡೆ ಗಮನ ಇರುತ್ತೆ. ಬೆಳೀತಾ ಇದ್ದಾನೆ, ಮಗ ಬೆಳೀತಾ ಇದ್ದಾನೆ, ಮಗಳು ಬೆಳೀತಾ ಇದ್ದಾಳೆ. ಆ ಥರ ಮಗನೋ ಮಗಳು ಗೊತ್ತಿರಲ್ಲ, ಕ್ಯೂರಿಯಾಸಿಟಿಯಲ್ಲಿ ಮಗು ಬೆಳೀತಾ ಇದೆ ಅನ್ನೋ ಒಂದು ಖುಷಿ, ನಶೆ, ಗಮನ ಇದ್ದೇ ಇರುತ್ತೆ ಸೂಕ್ಷ್ಮವಾಗಿ. ಸರಿ, ಯಾವತ್ತು ಗೊತ್ತಾಗಲಿಲ್ಲ, ಎಷ್ಟು ದೊಡ್ಡವನಾದ, ಎಷ್ಟು ಬೆಳೆತು ಮಗು ಗೊತ್ತಾಗಲ್ಲ. ಜಗತ್ತಿಗೆ ಬಂತು, ಹೊರಗಡೆ ಜನನ ಆಯಿತು. ಮಗು ಹುಟ್ಟಿದ ತಕ್ಷಣವೇ ತಾಯಿ ಕೈಗೆ ಕೊಟ್ಟಾಗ ಒಂದಷ್ಟು ಲೈಟ್ ವೇಟ್ ಇರುತ್ತೆ ಮಗು, ಒಂದಷ್ಟು ಹಗೂರ ಅನಿಸುತ್ತೆ. ಅದಾದ ಮೇಲೆ ಆ ಮಗುವಿಗೆ ಸ್ನಾನ ಮಾಡಿಸಿ, ಸ್ವಚ್ಛ ಮಾಡಿ, ಎಲ್ಲ ಮಾಡಿ, ದಿನದಿಂದ ದಿನಕ್ಕೆ ಪ್ರತಿ ಗಂಟೆ ಸುಮಾರು ಒಂದು 2 ವರ್ಷ ಇಟ್ಕೊಂಡ್ಬಿಡೋಣ. ಮುಂದಿಂದೆಲ್ಲ ಬೇಡ, ಒಂದು 6 ತಿಂಗಳೇ ಇಟ್ಕೊಂಡ್ಬಿಡೋಣಪ್ಪ. ಮಿನಿಮಮ್ ಒಂದು 6 ತಿಂಗಳು, ವರ್ಷ ಅಂತೂ ಆ ತಾಯಿ ಆ ಮಗುವನ್ನು ಬಿಟ್ಟು ಒಂದು ದಿನವೂ ಆಚೆ ಈಚೆ ಕದಲಲ್ಲ. ಒಂದು ದಿನ ಇರಲಿ, 1 ಗಂಟೆನೂ ಕದಲಲ್ಲ. ಅದು ಅಪ್ಪಿತಪ್ಪಿ ಸ್ನಾನ ಮಾಡಬೇಕು ಹಂಗೆ ಅಂತ ಹೋದರೂ ಕೂಡ ಗಮನ ಎಲ್ಲ ಆ ಮಗುವಿನ ಕಡೆಗೇ ಇರುತ್ತೆ. ಅಷ್ಟು 24/7 ಆ ಮಗುವಿನ ಹತ್ರನೇ ಇರ್ತಾರೆ. ಆದರೆ ಆ ಮಗು ನೋಡ್ತಿದ್ದಂಗೆ ಬೆಳೆದು ಬಿಡುತ್ತೆ, ದೊಡ್ಡದಾಗ್ತಾ ಹೋಗುತ್ತೆ. ಸೈಜಲ್ಲಿ ದೊಡ್ಡದಾಗತ್ತೆ, ವೆಯ್ಟಲ್ಲಿ ದೊಡ್ಡದಾಗತ್ತೆ, ಕಣ್ಣುಗಳು ದೊಡ್ಡದಾಗ್ತದೆ, ಮುಖ ದೊಡ್ಡದಾಗತ್ತೆ, ಸ್ಮೈಲ್ ದೊಡ್ಡದಾಗತ್ತೆ. ನೋಡ್ತಾ ಹೋಗ್ತಾಳೆ. ತಾಯಿಗೆ ಡಿಫ್ರೆನ್ಸೇ ಗೊತ್ತಾಗಲ್ಲ. ಬೇಕಾದ್ರೆ ಯಾವ ತಾಯಿ ಬೇಕಾದ್ರೆ ಹೇಳಿ, ಇಲ್ಲ ಅಣ್ಣವರೇ, ನನ್ನ ಮಗಳು ಬೆಳೀತಾ ಇರೋದು, ನನ್ನ ಮಗ ಬೆಳೀತಾ ಇರೋದು ಗೊತ್ತಾಯಿತು, ನನಗೆ ಗುರುತಿಸ್ಬಿಟ್ಟಿದ್ದೆ ನಾನು. ಎಲ್ಲಿ ಗೊತ್ತಾಗತ್ತೆ? ಯಾವತ್ತು ನಿಜಕ್ಕೂ ಹೇಳುತ್ತೆ ನೋಡಿ, ಅದೇ ರೀತಿ ಮಗು ಏನಾದರೂ ಬೆಳೆದು ಬಿಟ್ಟು ಅವ್ನು 40 ವರ್ಷದವನಾದರೂ ಕೂಡ ಅವನಿಗೆ ಮಗು ಥರನೇ ತಾಯಿಗೆ. ಹಾಗೆ 24 ಗಂಟೆ ಜೊತೆಲೇ ಇದ್ದುಕೊಂಡು ತಾಯಿ ಮಗ ಬೆಳೆದು ಬಿಟ್ಟರು ಅಂತ ಇಟ್ಕೊಳ್ಳಿ, ಜಗತ್ತಿಗೆ ಗೊತ್ತಾಗುತ್ತೆ ಅವ್ನು ದೊಡ್ಡವನಂತ. ಆದರೆ ತಾಯಿಗೆ ಗೊತ್ತಾಗೋದಿಲ್ಲ. ಚಿಕ್ಕ ಮಗುನೇ ಅಂತ ಅಂದ್ಕೊಳ್ತಾರೆ. ಯಾವಾಗ ದೊಡ್ಡವರಾಗ್ತೀವಿ ನಾವು ಮಕ್ಕಳು ಅಂತ ಗೊತ್ತಾಗಲ್ಲ. ಬೆಳೆದು ಬಿಟ್ಟು ಅವರಷ್ಟು ಎತ್ತಕ್ಕೆ ನಿಂತ್ಕೊಳ್ತೀವಿ, ಅವ್ರು ಭುಜ ಕೊಟ್ಟು ಸಮಾನವಾಗಿ ನಿಂತ್ಕೊಂಡ್ರು ಜಗತ್ತಿಗೆ ಗೊತ್ತಾಗತ್ತೀವಿ ಇಷ್ಟು ದೊಡ್ಡವರಾಗ್ತಿದ್ದಾನೆ, ಇಷ್ಟು ಬೆಳೆದಿದ್ದಾನೆ ಅಂತ. ಆದರೆ ತಾಯಿಗೆ ಗೊತ್ತಾಗೋದೇ ಇಲ್ವೇ? ಗೊತ್ತಾಗಲ್ಲ ಅದು. ಯಾಕಂದ್ರೆ ಇದು ಸೂಕ್ಷ್ಮ ಪರಿವರ್ತನೆ. ಏನು ಅವರು ಸ್ನಾನ ಮಾಡ್ಕೊಂಡು ಹೋಗಿ ಬರೋದ್ರೊಳಗಡೆ ಬೆಳೆದು ಬಿಟ್ಟಿರ್ತೀವಿ, ನಾವು ಅಷ್ಟೇ ತಾನೇ ನಮ್ಮನ್ನು ಬಿಟ್ಟಿರೋದು ನಮ್ಮ ತಾಯಿ. ಆಮೇಲೆ ಕಣ್ಣಲ್ಲಿ ಕಣ್ಣಿಟ್ಟು ಹಗಲು ರಾತ್ರಿ ನಿದ್ದೆಗೆಟ್ಟು ನಮ್ಮನ್ನು ಜೋಪಾನವಾಗಿ ಒಂದು ಮಾಂಸದ ಮುದ್ದೆ ಥರ ಇರೋರನ್ನ ಇಷ್ಟು ದೊಡ್ಡವ್ರನ್ನಾಗಿ ಬೆಳೆಸ್ತಾಳೆ ನಿಜ. ಆದರೆ ಪಾಪ ತಾಯಿಗೆ ಗೊತ್ತಾಗೋದಿಲ್ಲ ಯಾವಾಗ ನಾವು ಇಷ್ಟು ದೊಡ್ಡವರಾಗಿ ಬೆಳೆದ್ವಿ ಅಂತ. ಹಾಗೆ ನಮ್ಮ ಮನೆಯಲ್ಲಿರೋರಿಗೆ ಇದು ಸೂಕ್ಷ್ಮ ಪರಿವರ್ತನೆ ಆಗಿರೋದ್ರಿಂದ ನಮಗೆ ಗೌರವ ಕೊಡೋಲ್ಲ, ಅವರು ನಮ್ಮನ್ನು ಗುರುತಿಸೋದಿಲ್ಲ. ಆದರೆ ಅದು ಸ್ಥೂಲ ಪರಿವರ್ತನೆ. ಆದರೆ ಈಗ ಮಗ ರ್ಯಾಂಕ್ ಬಂದುಬಿಟ್ಟು ಅದು ಸ್ಥೂಲದಲ್ಲಿ ಕಾಣಿಸುತ್ತೆ. ಅವನಿಗೆ ಕೊಡೋ ಮರ್ಯಾದೆ ಬೇರೆ, ಅವನಿಗೆ ತಿನ್ನಿಸೋ ಕೇಕ್ ಏನೋ, ಅವನಿಗೆ ಕೊಡಿಸೋ ಗಿಫ್ಟ್ ಏನೋ, ಅವನಿಗೆ ಬಟ್ಟೆ ತರೋದೇನೋ, ಅವನಿಗೆ ಮರ್ಯಾದೆ ಕೊಡೋದೇನು. ಯಾಕಂದರೆ ಸ್ಥೂಲ ಮಾರ್ಕ್ಸ್ ಕಾರ್ಡ್ ಕಾಣಿಸುತ್ತೆ. ನಾಳೆ ಅದೇ ಮಗ ಜಾಬ್ ಆಗಿಬಿಡ್ತು ಒಂದು ದೊಡ್ಡ ಕಂಪ್ನಿಯಲ್ಲಿ, ತಿಂಗಳಿಗೆ 1.5 ಲಕ್ಷ 2 ಲಕ್ಷ ಸಂಪಾದನೆ ಮಾಡ್ತಾನೆ ಮಗ, ಇಲ್ಲ ಫಾರಿನ್ ಹೋಗ್ತಾನೆ ಮಗ ಅಂದ ತಕ್ಷಣ ಅದು ಸ್ಥೂಲವಾದ ಬದಲಾವಣೆ, ಸ್ಥೂಲವಾದ ಒಂದು ಏನು ಪರಿವರ್ತನೆ, ಸ್ಥೂಲವಾದ ಒಂದು ಅಚೀವ್ಮೆಂಟ್ ಇರೋದರಿಂದ ಅದಕ್ಕೆ ಗೌರವ ಬೇಗ ಸಿಕ್ಕಿಬಿಡುತ್ತೆ. ಯಾಕಂದರೆ ಅದಕ್ಕೆ ಗುರುತಿಸ್ತಾರೆ, ಅದು ಗೊತ್ತಾಗ್ಬಿಡುತ್ತೆ. ಆವಾಗ ಮನೆಯವರಿಂದ ಗೌರವ ಸಿಗುತ್ತೆ. ಅಂದರೆ ಮನೆಯವರು ಸುತ್ತಮುತ್ತಲಿರೋರು ಯಾವಾಗ ನಮ್ಮನ್ನು ಮೆಚ್ಕೊಳ್ತಾರೆ ಜಾಸ್ತಿ ಅಂದರೆ ಸ್ಥೂಲ ಅಚೀವ್ಮೆಂಟ್ಗಳು, ಅವ್ರ ಕಣ್ಣಿಗೆ ಕಾಣಿಸುವಂಥದ್ದು ಏನಾದರೂ ನಾವು ಮಾಡಿದಾಗ ಮಾತ್ರ ಅವರು ನಮಗೆ ಗೌರವ ಕೊಡ್ತಾರೆ. ಆದರೆ ನಾವೇನು ಮಾಡೋಕ್ಕಾಗತ್ತೆ? ನಾವೆಲ್ಲ ಬಿಟ್ಕೊಂಡು ಹೋಗೋರು, ಎಲ್ಲ ಕಳ್ಕೊಳ್ಳುವಂಥ ವೈರಾಗ್ಯಗಳು. ಆದರೆ ಒಳಗೆ ನೋಡ ಅತೀ ಶ್ರೀಮಂತರು, ಹೊರಗೆ ನೋಡ ಬಡವರು, ನಾವು ಬಿಕಾರಿಗಳು, ನಾವು ಕಳ್ಕೊಂಡವರು. ನಾವು ಏನಂತಾರೆ ಮತ್ತೆ, ಅಯ್ಯೋ ಇವ್ರಿಗೇನು ಗೊತ್ತಿಲ್ಲ, ಬುದ್ಧಿಗೇಡಿಗಳು, ವೇಸ್ಟು. ಹೊರಗಡೆ ಜಗತ್ತಿಗೆ ನಾವು ಯಾಕೆ ಕಾಣಿಸ್ತೀವಪ್ಪ? ವೇಸ್ಟಾಗಿ ಕಾಣಿಸ್ತೀವಿ, ಬುದ್ಧಿಗೇಡಿಗಳ ಥರ ಕಾಣಿಸ್ತೀವಿ, ಸೋಂಬೇರಿಗಳ ಕಾಣಿಸ್ತೀವಿ, ಕೆಲಸ ಇಲ್ಲದೆ ಇರೋರ ಥರ ಕಾಣಿಸ್ತೀವಿ, ಬಿಕಾರಿಗಳ ಥರ ಕಾಣಿಸ್ತೀವಿ, ಅಲೆಮಾರಿಗಳ ಥರ ಕಾಣಿಸ್ತೀವಿ, ಯಾವುದೋ ಓಲ್ಡ್ ಏಜ್ ಹಳೆಯ ಕಾಲದವ್ರು ಇವರು ಅನ್ನೋ ಥರದಲ್ಲಿ ಕಾಣಿಸ್ತೀವಿ. ಆ ಥರದಲ್ಲಿ ನಮ್ಮನ್ನು ನೋಡುತ್ತೆ. ಯಾಕಂದ್ರೆ ಸ್ಥೂಲದಲ್ಲಿ ನಾವು ಬರ್ತಾ ಏನಾಗ್ತಾ ಹೋಗ್ತೀವಿ, ಸಿಂಪಲ್ ಆಗ್ತಾ ಹೋಗ್ತೀವಿ. ಯಾವುದು ಆಕರ್ಷಣೆಗಳಿಲ್ಲ, ಯಾವುದು ಪರಿವರ್ತನೆಗಳಿಲ್ಲ. ಅಂಥ ದೊಡ್ಡದಾಗಿ ನಾವು ಸ್ಥೂಲವಾಗಿ ಇಲ್ಲಿ ಬ್ರಹ್ಮಕುಮಾರಿಸಿಗೆ ಬರೋದರಿಂದ ಸ್ಥೂಲ ನಮ್ಮ ಉದ್ಯೋಗ ವ್ಯಾಪಾರದಿಂದ ಒಂದು ಕಾರ್ ತೊಗೊಂಡಿರ್ಬೋದು, ಬಟ್ಟೆ ಹಾಕ್ಕೊಂಡಿರ್ಬೋದು, ಮನೆ ಕಟ್ಕೊಂಡಿರ್ಬೋದು, ಅದು ಸ್ಥೂಲವಾಗಿ ಏನಾದರೂ ಇದ್ದುಕೊಳ್ಳಿ. ಇಲ್ಲೂ ಅದನ್ನೇ ನಿರೀಕ್ಷೆ ಮಾಡ್ತಾರೆ ಭಾಳ ಜನ. ಬಾಬರವ್ರ ಮನೆಗೆ ಹೋದ್ಮೇಲೆ ಏನು ಮಾಡಿಬಿಟ್ರಿ ನೀವು? ಏನು ಬಿಲ್ಡಿಂಗ್ ಕಟ್ಬಿಟ್ರಾ, ಕಾರ್ ತೊಗೊಂಡ್ಬಿಟ್ರಾ?
ಅಂಥದ್ದೇನಾದರೂ ಕಾಣಿಸಿದ್ರೆ ಬೇಕಾದ್ರೆ ಹೇಳ್ಬಿಡಿ, ಓಡಿ ಬಂದುಬಿಡ್ತಾರೆ. ಜಗತ್ತು ಕಾಯ್ತಾ ಇದೆ, ಎಲ್ಲಾದರೂ ಆ ಥರದ್ದು ಏನಾದರೂ ಆಗ್ಬಿಡುತ್ತೇನೋ ಮ್ಯಾಜಿಕ್ ಅಂತ. ಭಾಳಷ್ಟು ಜನ ಇದನ್ನೇ ಇಟ್ಕೊಂಡು, ಇಲ್ಲ ನಾವು ಬಾಬಾರವ್ರ ಮನೆಗೆ ಹೋದ್ಮೇಲೆ ಇದಾಗ್ಬಿಡ್ತು ಅದಾಗ್ಬಿಡ್ತು ಅಂತಲೂ ಹೇಳ್ತಾರೆ. ಪಾಪ ಅವ್ರವ್ರ ಅಭಿಪ್ರಾಯಗಳು, ಅವ್ರವ್ರ ನಂಬಿಕೆಗಳು. ಆದರೆ ಜಗತ್ತು ಅಂಥದಕ್ಕೆ ಸ್ವಲ್ಪ ಜಾಸ್ತಿ ಆಕರ್ಷಣೆ ಆಗುತ್ತೆ ಅನ್ನೋದು ಸಹಜವಾಗಿ. ಆದರೆ ಇಲ್ಲಿ ನಾವು ಸೂಕ್ಷ್ಮವಾಗಿ ಧಾರಣೆಗಳನ್ನು ಮಾಡಿಕೊಳ್ಳೋದ್ರಿಂದ, ಗಂಭೀರವಾದ ನಿರಾಕಾರ ಪರಿವರ್ತನೆ ಮಾಡಿಕೊಳ್ಳೋದ್ರಿಂದ ನಾವು ಗಂಭೀರ ಆಗ್ತಾ ಹೋಗ್ತೀವಿ, ಸಿಂಪಲ್ ಆಗ್ತಾ ಹೋಗ್ತೀವಿ, ಸರಳ ಆಗ್ತಾ ಹೋಗ್ತೀವಿ, ಮೌನ ಆಗ್ತಾ ಹೋಗ್ತೀವಿ, ಅಂತರ್ಮುಖಿಗಳಾಗ್ತಾ ಹೋಗ್ತೀವಿ, ನಾವು ಸಹನೆ ಮಾಡಿಕೊಳ್ಳೋರಾಗ್ತೀವಿ. ಹಾಗಾಗಿ ಈ ಜಗತ್ತಿಗೆ, ಅದು ನಮ್ಮ ಮನೆಯವರಿಗೆ, ನಮ್ಮ ಸಂಬಂಧಿಗಳಿಗೆ ನಾವು ಯಾವ ರೀತಿ ಇರೋಕ್ಕೆ ಇಷ್ಟ ಇಲ್ವೋ ಆ ರೀತಿ ನಾವು ಇರ್ತಾಯಿದ್ವಿ. ಅವ್ರಿಗೇನು ಬೇಕು, ಜಾಸ್ತಿ ಮಾತಾಡ್ತಾ ಇರಬೇಕು, ಅದು ಇದು ಹೇಳ್ತಾ ಇರಬೇಕು, ಎಂಟರ್ಟೈನ್ಮೆಂಟ್ ಮಾಡ್ತಾ ಇರಬೇಕು. ಈ ಜಗತ್ತಿನ ಒಳಗಡೆ ಜೋರಾಗಿ ನಗಾಡಿಕೊಂಡು, ಜೋರಾಗಿ ಮಾತಾಡಿಕೊಂಡು, ಪರಚಿಂತನೆ, ವ್ಯರ್ಥ, ಅವ್ರದ್ದು ಇವ್ರದ್ದು, ಆ ಕತೆ ಈ ಕತೆ, ಅದು ತಿನ್ನು ಇದು ತಿನ್ನು, ಕುಡಿ, ಅಲೆದಾಡು, ಇಂಥದ್ದೆಲ್ಲ ಮಾಡಿದರೆ ಅವ್ರಿಗಿಷ್ಟ. ನಾವು ಅಲ್ಲಿ ಕರೆದ್ರು ಬರಲ್ಲ, ಇಲ್ಲಿ ಕರೆದ್ರು ಬರಲ್ಲ, ಅದನ್ನು ಕೊಟ್ಟರು ತಿನ್ನಲ್ಲ, ಇದನ್ನು ಕೊಟ್ಟರು ಕುಡಿಯಲ್ಲ, ಮಾತಾಡಲ್ಲ. ಈ ಥರ ಇದ್ದರೆ ಯಾರಿಗೆ ಇಷ್ಟ ಆಗ್ತೀವಿ ನಾವು? ಅಂದರೆ ಅರ್ಥ ಮಾಡ್ಕೊಳ್ಳಿ, ನೀವು ಮನೆಯವರಿಗೆ ಮತ್ತು ಅಕ್ಕಪಕ್ಕದವರಿಗೆ ಎಷ್ಟು ನೀವು ಇಷ್ಟ ಆಗೋದಿಲ್ವೋ ಅಷ್ಟು ನೀವು ನಿಜವಾದ ಪರಿವರ್ತನೆಯನ್ನು ಮಾಡ್ಕೊಂಡಿದ್ದೀರಿ ಅಂತ ಅರ್ಥ. ಇಲ್ಲ ಒಂದು ವೇಳೆ ಮನೆಯವ್ರಿಗೆ ಇಷ್ಟ ಆಗ್ತಿದ್ರಿ ನೀವು ಅಂದರೆ, ನಿಮ್ಮನ್ನು ಅವರ ಪರಿವರ್ತನೆ ಆಗ್ತಾ ಇರೋದನ್ನು ಗುರುತಿಸಿ ಗಮನಿಸುವಷ್ಟು ಒಂದಷ್ಟು ಮೆಚ್ಯೂರಿಟಿ ಇದೆ, ಬುದ್ಧಿವಂತರಿದ್ದಾರೆ, ಜ್ಞಾನಿಗಳಿದ್ದಾರೆ ಅಂದರೆ ಅವ್ರಿಗೆ ಇಷ್ಟ ಆಗ್ತೀರಿ. ಇಲ್ಲ ಸುಮ್ಮನೆ ಇಷ್ಟ ಆಗ್ತೀರಿ ಅಂದರೆ ತಿಳ್ಕೊಳ್ಳಿ, ನಿಮ್ಮ ಹತ್ರ ಧಾರಣೆಗಳಲ್ಲಿ ಲೂಸ್ ಇದ್ದೀರಿ, ಅವ್ರಿಗೆ ಬೇಕಾದಂಗೆ ಆಡ್ತಿದ್ರಿ, ಅದಕ್ಕೆ ಇಷ್ಟ ಆಗ್ತೀರಿ ಅಷ್ಟೆ. ಯಾರು ಧಾರಣೆಗಳಲ್ಲಿ ಪಕ್ಕ ಇರ್ತಾರೆ, ಅವರು ಅಂತರ್ಮುಖಿ ಆಗ್ತಾರೆ, ಅವರು ಮೌನಿ ಆಗ್ತಾರೆ, ಅವರು ತ್ಯಾಗಿ ಆಗ್ತಾರೆ, ಅವರು ಎಲ್ಲರಿಂದ ಡಿಟ್ಯಾಚ್ ಆಗ್ತಾರೆ ಅಂದಾಗ ಯಾರಿಗೂ ಸಹಜವಾಗಿ ಅವ್ರನ್ನ ಇಷ್ಟಪಡಲ್ಲ, ಅವ್ರ ಮೇಲೆ ಕೋಪನೇ ಮಾಡ್ಕೊಳ್ತಾರೆ, ಅವ್ರ ಮೇಲೆ ಬೈತಾರೆ, ನೀವು ನಮಗೆ ಸಮಯನೇ ಕೊಡಲ್ಲ, ನಮ್ಮ ಜೊತೆ ಮಾತೇ ಆಡಲ್ಲ, ನಮ್ಮ ಜೊತೆ ಎಲ್ಲೂ ಬರೋದಿಲ್ಲ, ನಮ್ಮ ಜೊತೆ ಏನೂ ತಿನ್ನೋದಿಲ್ಲ. ಇದು ಲೌಕಿಕದ ಸಹಜವಾದ ಒಂದಷ್ಟು ತಿರಸ್ಕಾರ ನಮ್ಮ ಮೇಲೆ ಇದ್ದೇ ಇರುತ್ತೆ, ಬೇಜಾರು ಇದ್ದೇ ಇರುತ್ತೆ. ಹಾಗಾಗಿ ಅಣ್ಣವ್ರೆ ನೀವೇನೋ ಹೇಳ್ತೀರಿ ಜಗತ್ತಿಗೆ ಆಕರ್ಷಣೆ ಆಗಬೇಕು ಅಂತ, ಮನೆಗೆದ್ದು ಮಾರ್ಗೆದಿ ಅಂತ ಹೇಳ್ತಾರೆ. ಇದು ಹಂಗಿಲ್ಲ, ಇದು ಉಲ್ಟಾ ಇದೆ. ಇದು ಮನೆಗೆದಿಯೋಕ್ಕಾಗಲ್ಲ. ಇಲ್ಲಿ ಜಗತ್ತು ಗುರುತಿಸಿದ್ರು ಕೂಡ ಮನೆಯವರು ಗುರುತಿಸೋಕ್ಕಾಗಲ್ಲ. ಹಾಗೆ ಈ ಜಗತ್ತು ಕೂಡ ಎಂತೆಂಥ ಹಿಂದೆ ಇತಿಹಾಸದಲ್ಲಿ ನೋಡಿದಾಗ ಪವಾಡ ಪುರುಷರಾಗಲಿ, ಸನ್ಯಾಸಿಗಳಾಗಲಿ, ದೊಡ್ಡ ದೊಡ್ಡ ಶರಣರಾಗಲಿ, ಮಹಾತ್ಮರನ್ನಾಗಲಿ ಈ ಜಗತ್ತು ಮೊದಲಿಗೆ ಗುರುತಿಸಲಿಲ್ಲ. ಹೊರಗಿನವ್ರು, ಅವ್ರ ಮನೆಯವ್ರು ಬಿಟ್ಬಿಡಿ, ಅವ್ರ ಮನೆಯವ್ರು ಅವಾಗಲೇ ಹೊಡೆದು ಹೊರಗೆ ಹಾಕ್ಬಿಟ್ರಿ, ಯಾರೇ ಇರಲಿ ಅವರು ಎಂತೆಂಥ ಶರಣರು ಮಹಾತ್ಮರಿದ್ದರು ಫಸ್ಟು ಶತ್ರುಗಳಾಗದೆ ಅವ್ರ ಮನೆಯವ್ರು. ಯಾಕಂದ್ರೆ ಮನೆಗೆ ಮಗ ಅಂತಂದ್ರೆ ಏನು, ದುಡ್ಡು ತಂದಾಕು ಮರದ ಥರ ಇರಬೇಕಷ್ಟೇ ಅವ್ರು ನಿರೀಕ್ಷೆ ಮಾಡೋದು. ಏನೋ ಒಂದು ಸಂಪಾದನೆ ಮಾಡ್ಕೊಂಡು ತಂದು ಹಾಕ್ತಾ ಇರಬೇಕು, ಇಲ್ವಾ ವೇಸ್ಟ್ ಬಾಡಿ ಇವ್ನು ತೊಗೊಂಡು ಹೆಸರಿ ಆ ಕಡೆ. ಇವನ ಹತ್ರ ನಮಗೇನು ಕೆಲಸ ಇದೆ? ಈಗ ತಂದೆ ತಾಯಿ ಆದರೂ ಕೂಡ, ಮನೆಯವರಾದರೂ ಕೂಡ, ಅಣ್ಣ ತಮ್ಮ ಆದರೂ ಕೂಡ ಆ ಮನೆಗೆ ಇವನು ಏನು ತಂದು ಹಾಕ್ತಿದ್ದಾನೆ, ಎಷ್ಟು ಸಂಪಾದನೆ ಮಾಡಾಕ್ತಿದ್ದಾನೆ, ನಮಗೇನು ಇವನಿಂದ ಉಪಯೋಗ ಆಗ್ತಾ ಇದೆ ಅಂತ ನೋಡ್ತಾರೆ. ಬಿಟ್ಟರೆ ಅವನು ಗುಣವಂತ ಇದ್ದಾನೆ, ಅವನು ಅನುಭವಿ ಇದ್ದಾನೆ, ಅವನು ಜ್ಞಾನಿ ಇದ್ದಾನೆ, ಯೋಗಿ ಇದ್ದಾನೆ, ಅವನು ವೈರಾಗಿ ಇದ್ದಾನೆ, ತಪಸ್ವಿ ಇದ್ದಾನೆ, ತ್ಯಾಗಿ ಇದ್ದಾನೆ, ಅದು ಯಾವುದು ಕೂಡ ಇಷ್ಟ ಆಗದೇ ಇರೋ ಸಬ್ಜೆಕ್ಟು ಮನೆಯವರಿಗೆ ಮೊದಲು, ಅಕ್ಕಪಕ್ಕದವರಿಗೂ, ಊರಿನವರಿಗೂ ಅಂಥವ್ರು ಬೇಕಾಗಿಲ್ಲ. ಯಾಕಂದ್ರೆ ಅವರಿಂದ ಯಾರಿಗೇನು ಉಪಯೋಗ ಆಗುತ್ತೆ ಹೇಳಿ? ಅವರು ತ್ಯಾಗ ಮಾಡೋದ್ರಿಂದ, ಅವರು ತಪಸ್ಸು ಮಾಡೋದ್ರಿಂದ, ಅವರು ವೈರಾಗ್ಯದಲ್ಲಿ ಬರೋದ್ರಿಂದ ಯಾರಿಗಾದ್ರೂ ಕರೆದು 10 ರೂಪಾಯಿ ಕೊಡೋಕ್ಕಾಗತ್ತಾ? ಅಕ್ಕಪಕ್ಕದವರಿಗೆ ಸಮಯ ಕೊಡೋಕ್ಕಾಗತ್ತಾ? ಮಾತಾಡೋಕ್ಕಾಗತ್ತಾ? ಪರಚಿಂತನೆಯಲ್ಲಿ ಬರೋಕ್ಕಾಗತ್ತಾ? ಅವ್ರ ಜೊತೆ ತಿಂದು ಕುಡಿದು ನಲಿಲಿಕ್ಕಾಗತ್ತಾ? ಮನೆಯವ್ರಿಗೆ ಏನು ಬೇಕು? ಸಂಪಾದನೆ. ಒಂದು ಮಗ ಅಂತಂದರೆ ಒಂದು ರೊಕ್ಕದ ಗಿಡದ ಥರ ನೋಡ್ತಾರೆ, ರೊಕ್ಕದ ಮರದ ಥರ. ಅವ್ನು ಸಂಪಾದನೆ ತಂದು ಅವನಿಗೆ ಬೆಲೆ, ಸಂಪಾದನೆ ಇಲ್ವಾ? ಇಲ್ಲ. ಈ ಥರ ಒಂದು ಇವತ್ತು ಕಲಿಯುಗದ ಪರಿಸ್ಥಿತಿಯಲ್ಲಿ ತಂದೆ ತಾಯಿನೂ ಕೂಡ ಆ ರೀತಿಯಲ್ಲೇ ಟ್ರೀಟ್ ಮಾಡ್ತಾಯಿದ್ದಾರೆ ಇವತ್ತು ಮಕ್ಕಳನ್ನ. ಇಲ್ಲ ಅಣ್ಣವ್ರೆ ನಾವೇನು ಹಂಗಿಲ್ಲ, ಏನು ಹಂಗಿಲ್ಲ, ಇಲ್ಲ ಎಲ್ಲರೂ ಹಂಗೆ. ಎಷ್ಟು ದಿನ ಇಟ್ಕೊಳ್ತೀರಿ? ಈಗ ಒಂದು ಮಗ ದುಡಿತಾ ಇದ್ದಾನೆ, ಇನ್ನೊಂದು ಮಗ ದುಡಿತಾ ಇಲ್ಲ, ಇನ್ನೊಂದು ಮಗ ಹಿಂಗೆ ಒಳ್ಳೆ ಅಧ್ಯಾತ್ಮ ಅಂತಲೇ ಓಡಾಡ್ತಾ ಇದ್ದಾನೆ. ಎಷ್ಟು ಗೌರವ ಕೊಟ್ಟಾರೆ? ಏನು ಮಾಡ್ತಿದೀಯ ನೀನು? 1 ರೂಪಾಯಿ ಸಂಪಾದನೆ ಇಲ್ಲ, ಎಲ್ಲ ಅವ್ನು ದುಡಿದ್ರಲ್ಲೇ ತಿಂತಾ ಇದೆಯಾ, ಅವ್ನು ದುಡಿದ್ರಲ್ಲೇ ಮಾಡ್ತಾ ಇದೆಯಾ, ಹಿಂಗಾಯಿತು ಹಂಗಾಯಿತು. ಅದನ್ನು ಅರ್ಥ ಮಾಡಿಸ್ಕೊಂಡು, ಆಯ್ತಲ್ಲಪ್ಪ ಒಬ್ಬ ಮಗ ನೀನು ದುಡಿತಾ ಇದೆಯಾ, ನಿನಗೆ ಇದನ್ನು ಮಾಡೋಕ್ಕಾಗಲ್ಲ, ಇವನು ಇದನ್ನು ಮಾಡಲಿ, ದೇವ್ರ ಕೆಲಸ ಮಾಡ್ತಾ ಇದ್ದಾನೆ, ಒಂದು ಅಧ್ಯಾತ್ಮದಲ್ಲಿ ಬಂದಿದ್ದಾನೆ, ಇದನ್ನು ಬೇಕಾಗಿದೆ, ಇದನ್ನು ನಮ್ಮ ಮನೆಗೆ ಒಂದು ಪುಣ್ಯ ತಂದು ಕೊಡುವಂಥ ಕಾರ್ಯನೇ ಇದೆ. ಇಬ್ಬರದು ಸಂಪಾದನೆ, ಇವನು ಸೂಕ್ಷ್ಮವಾಗಿ ಮಾಡ್ತಿದ್ದಾನೆ ಮನೆಗೆ ಪುಣ್ಯ ಸಂಪಾದನೆ, ನೀನು ಸ್ಥೂಲವಾಗಿ ಮಾಡ್ತಿದೀಯ ಅಂತ ಹೇಳಿ ಯಾರಪ್ಪ ಇವತ್ತಿನ ಕಾಲದಲ್ಲಿ ಆ ಪುಣ್ಯಾತ್ಮನಿಗೆ ಸಪೋರ್ಟ್ ಮಾಡೋರು? ಇಲ್ಲ. ಮಕ್ಕಳು ಅಂದರೆ ಒಂದು ಹಣದ ಮರದ ಥರ ಇರಬೇಕು, ಅವ್ರದ್ದು ಕೊಡ್ತಾ ಇರಬೇಕು, ತರ್ತಾ ಇರಬೇಕು, ದಿನದಿಂದ ಸಂಪಾದನೆ ಹೆಂಗೆ ಬೇಕಾದರೂ ಮಾಡು, ಎಲ್ಲಿ ಬೇಕಾದರೂ ಮಾಡು, ಎಂಥ ಕಂಪ್ನಿಯ ಜೊತೆ ಆದರೂ ಸೇರ್ಕೋ, ಏನು ಕೆಲಸನಾದರೂ ಇದ್ದುಕೊಳ್ಳಿ, ನಮ್ಮ ಮನೆಗೆ ಏನು ಬಂದು ಬೀಳ್ತಾ ಇರಬೇಕು, ಹಣ ಬಂದು ಬೀಳ್ತಾ ಇರಬೇಕು, ಸಂಪಾದನೆ ಬಂದು ಬೀಳ್ತಾ ಇರಬೇಕು. ಆವಾಗಲೇ ನಿನಗೆ ನೆಲೆ ಮತ್ತು ಬೆಲೆ.
ಯಾರಾದರೂ ನಿಮಗೆ ಬೆಲೆ ಕೊಡ್ತಾ ಇದ್ದಾರೆ ಜಾಸ್ತಿ ಅಂದರೆ ತಿಳ್ಕೊಳ್ಳಿ ನಿಮ್ಮಿಂದ ಏನೋ ಸಂಪಾದನೆ ಅವ್ರಿಗೆ ಸಿಕ್ಕಿದೆ. ಅಷ್ಟು ಬಿಟ್ಟರೆ ಈ ಜಗತ್ತಲ್ಲಿ ಯಾರು ಕೂಡ ಮರ್ಯಾದೆ ಕೊಡಲ್ಲ. ಅದು ಡೈರೆಕ್ಟ್ ಲಾಭ ಅಂದರೆ ದುಡ್ಡು ಸಿಗಬೇಕು ಅವ್ರಿಗೆ ಅಷ್ಟೆ. ಊರವ್ರು ಮರ್ಯಾದೆ ಕೊಡ್ತಾರೆ ಅಂದ್ರೆ ಊರವ್ರಿಗೆ ಏನಾದರೂ ಕಳ್ಕೊಂಡಿರ್ಬೇಕು ನೀನು, ಸಮಾಜಕ್ಕೆ ಏನಾದರೂ ಕಳ್ಕೊಂಡಿರ್ಬೇಕು ನೀನು, ಸಮಾಜ ಮರ್ಯಾದೆ ಕೊಡಬೇಕಂತ. ಇಲ್ಲ ಕುಟುಂಬ ಅಂದರೆ ಕುಟುಂಬಕ್ಕೆ ಏನಾದರೂ ನೀನು ತಂದು ಸುರಿದಿರಬೇಕು ದುಡ್ಡು, ಆವಾಗಲೇ ನಿನಗೆ ಕುಟುಂಬ ಮರ್ಯಾದೆ ಕೊಡೋದು ಈ ಕಲಿಯುಗದಲ್ಲಿ. ಇಷ್ಟೆ. ಈ ಲೋಕ ಪಸಂದ್ ಆಗಲಿಕ್ಕೆ ಇಷ್ಟೆಲ್ಲ ಜಗತ್ತಿನಲ್ಲಿ ಜನ ಬಡ್ತಾ ಇರ್ತಾರೆ. ಯಾಕಂದ್ರೆ ಹಣ ಬಂದು ನಮ್ಮ ಹತ್ರ ಬಿದ್ದರೆ ಜನನೂ ಬಿದ್ದಿರ್ತಾರೆ, ಕೀರ್ತಿ ಹೆಸರೂ ಬಿದ್ದಿರುತ್ತೆ ಅಂತ ಗೊತ್ತಾಗಿರೋದ್ರಿಂದ ಇವತ್ತು ಅಧಿಕಾರ ಇದ್ದರೆ ಹಣ ಇದ್ದರೆ ಜನ ಇದ್ದರೆ ಕೀರ್ತಿ ಅಂತಲೇ ಇವತ್ತು ಅಧಿಕಾರಕ್ಕಾಗಿ ಇಷ್ಟೆಲ್ಲ ಬಡದಾಡ್ತಾ ಇರೋದು. ಅವ್ರು ಕಳ್ತನ ಆದರೂ ಮಾಡಲಿ, ಸುಳ್ಳ್ರಾದರೂ ಇರಲಿ, ಜೈಲಲ್ಲಾದರೂ ಇರಲಿ, ಎಂಥವ್ರಾದರೂ ಸರಿ, ಅದಕ್ಕಾಗಿ ಅಷ್ಟು ಹೋರಾಟ ಕಾಲು ಹಿಡಿತಾರೆ, ಕೈಯೂ ಹಿಡಿತಾರೆ. ಯಾಕಂದ್ರೆ ಒಂದು ಸಲ ಅಧಿಕಾರ ಸಿಕ್ಕರೆ ಹಣ ಬಂದು ಬೀಳುತ್ತೆ, ಹಣ ಬಿದ್ದರೆ ಇವರೇ ಬಂದು ನಮ್ಮ ಮನೆ ಹತ್ರ ಎಲ್ಲರೂ ಬೀಳ್ತಾರೆ ಅಂತ ಗೊತ್ತು. ಆ ಸೀಕ್ರೆಟ್ ಗೊತ್ತಿದ್ದವನು ಇವತ್ತು ಜಗತ್ತಲ್ಲಿ ಇವತ್ತು ಕಲಿಯುಗದಲ್ಲಿ ಮೆರಿತಾ ಇದ್ದಾರೆ. ಅವರಿಂದ ಜೈಕಾರಗಳು ಇದೆ, ಕೀರ್ತಿನೂ ಇದೆ, ಹೆಸರು ಇದೆ. ಹಾಗೆ ಇವತ್ತು ನಾವು ಜಗತ್ತಿಗೆ ಆಕರ್ಷಿತರಾಗಬೇಕು ಅಂತ ಹೇಳೋದು, ಬಾಬಾ ಲೋಕ್ ಪಸಂದ್ ಅಂತ ಹೇಳೋದು ಈ ರೀತಿ ಎಲ್ಲ ಜನಮನ್ನಣೆ ಗಳಿಸ್ಕೊಳ್ಳೋದು. ಅಯ್ಯೋ ಇವ್ರನ್ನ ಯಾರು ನೋಡಿದ್ರು ಬೈತಾರ್ರಿ, ನಮ್ಮನ್ನು ಯಾರು ನೋಡಿದ್ರು, ಎಲ್ರಿಗೂ ನಾವು ಯಾರು ನೋಡಿದ್ರು ಮೂಗು ಮುರಿತಾರೆ, ನಾವು ಕಂಡ್ರೆ ಯಾರಿಗೂ ಆಗಲ್ಲ, ಬಂಧು ಬಳಗಕ್ಕೂ ಆಗಲ್ಲ, ಮನೆಯವ್ರಿಗೂ ಆಗಲ್ಲ, ಸಂಬಂಧಿಕರಿಗೂ ಆಗಲ್ಲ, ಇಲ್ಲಿ ಪರಿವಾರದಲ್ಲೂ ಆಗಲ್ಲ, ಸೆಂಟ್ರಲ್ಲೂ ಕೂಡ ಆಗಲ್ಲ. ಇವ್ರೇನು ಸೇವೆ ಮಾಡ್ತಾರೆ ಅಂತ ಅಕ್ಕಂದ್ರಂತಲ್ಲ, ಕೆಲವರು ಅಲ್ಲೆಲ್ಲ ಇರ್ತಾರಲ್ಲ, ಇವ್ರೇನು ಕೊಟ್ಟರು, ಇವ್ರೇನು ಮಾಡ್ತಾರೆ, ಇವರು ಹೋಗೋದು ಸ್ವಲ್ಪ ಸಮಯ ಐತೆ ಅಂತೇಳಿ ಯೋಗ ಮಾಡ್ಕೊಳ್ಳೋದು, ಸುಮ್ಮನೆ ಬಂದರು ಅಂದ್ರೆ ಅವ್ರು ಏನು ಮಾಡ್ತಾರೆ, ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಯಾವುದಕ್ಕೂ ಉಪಯೋಗಿಲ್ಲ, ವೇಸ್ಟ್. 20 ವರ್ಷದಿಂದ ಜ್ಞಾನದಲ್ಲಿದ್ದಾನೆ, ಏನೇ ಅಷ್ಟು ವೇಸ್ಟ್. ಬರ್ತಾನೆ ಸುಮ್ಮನೆ ಅಲ್ಲಿ ಬಾಬನ ಮುಂದೆ ಕೂತ್ಕೊಂಡು 1 ಗಂಟೆ ಯೋಗ ಮಾಡ್ಕೊಂಡು ಹೋಗ್ತಾನೆ. ಹಿಂಗೆ ಸೋಪರ್ಷ ಅರ್ಥ ಮಾಡ್ಕೊಳಂಗಿದ್ರೆ ಯಾರು ಬೇಕಾದರೂ ಮಾಡ್ಬೋದು, ಒಂದು 4-6 ಜನಕ್ಕೆ ಮಾಡ್ಬೇಕ್ರಿ ಏನಾದರೂ ಅಂತ ಇವ್ರು ಮಾಡೋರು ಮಾಡದೇ ಇರೋರ ಬಗ್ಗೆ ಮಾತಾಡ್ತಾರೆ. ಅಂದರೆ ಒಳಗಡೆ ಯಾರು ನಿರಾಕಾರ ಬದಲಾವಣೆಯನ್ನು ತಂದುಕೊಳ್ಬೇಕು, ಗುಪ್ತವಾದ ಪುರುಷಾರ್ಥ ಮಾಡಿಕೊಂಡು ಸಂಸ್ಕಾರ ಪರಿವರ್ತನೆ ಮಾಡಿಕೊಂಡು ಆತ್ಮೀಯ ಸುಗಂಧವನ್ನು ಹಂಚಬೇಕು ಅಂದರೆ ದೀರ್ಘವಾದ ಆಳವಾದ ಒಂದಷ್ಟು ಯೋಗದಲ್ಲಿ ಇರೋದು ಬಹಳ ಮುಖ್ಯ. ಅಂತರ್ಮುಖಿಗಳಾಗೋದು, ಮೌನಿಗಳಾಗೋದು, ಧಾರಣೆ ಇಟ್ಕೊಳ್ಳೋದು. ಮಾತಾಡದೇ ಇರೋರು ಇವತ್ತು ನಮ್ಮ ಪರಿವಾರದಲ್ಲೇ ಇಷ್ಟ ಆಗಲ್ಲ, ಬೇರೆಯವರಿಗೆ ಬಿಟ್ಟುಬಿಡಿ. ನೀವು ಮೌನ ಮಾಡ್ತೀನಿ, ಅಂತರ್ಮುಖಿ ಆಗಿರ್ತೀನಿ, ತಪಸ್ಸು ಮಾಡ್ತೀನಿ ಅಂದರೆ ಪರಿವಾರದೊಳಗಡೆ ಇಷ್ಟ ಆಗಲ್ಲ. ಯಾಕಂದರೆ ಇಲ್ಲೂ ಕೂಡ ಬೇಕಾದಷ್ಟು ಮಾತುಗಳು ಬೇಕಾಗಿದೆ. ಹೊರಗಿನವ್ರ ಮಾತುಗಳು ಬೇರೆ, ಇಲ್ಲಿಯವ್ರ ಮಾತುಗಳು ಬೇರೆ. ಹಾಗೆ ಪರಿಸ್ಥಿತಿ ಇವತ್ತು ಈ ರೀತಿ ಇದೆ, ಮಾತಿನ ಗದ್ದಲದೊಳಗಡೆ. ಅದಕ್ಕೆ ಲೋಕ ಪಸಂದ್ ಅಂದಿರೋದು. ನೀವು ಈ ಥರ ತಿಳ್ಕೊಳ್ಬೇಡಿ, ಅಯ್ಯೋ ಮನೆ ಗೆದ್ದು ಮಾರು ಗದಿಬೇಕಂತ್ರಿ, ನಮ್ಮ ಮನೆಯವರೇ ಜ್ಞಾನಕ್ಕೆ ಬಂದಿಲ್ಲ, ನಮ್ಮ ಮನೆಯವರೇ ಒಪ್ಕೊಳ್ತಾ ಇಲ್ಲ, ನಮ್ಮ ಮನೆಯವರೇ ವಿಘ್ನ ಆಗ್ತಾರೆ, ನಮ್ಮ ಮನೆಯವರೇ ನನಗೆ ಬಾಯಿಗೆ ಬಂದಂಗೆ ಬೈತಾರೆ, ನನಗೇನೇನೋ ಅಂತಾರೆ, ನನಗೆ ಹಿಂಸೆ ಆಗುತ್ತೆ, ನನಗೆ ಹೊಡಿತಾರೆ, ನನಗೆ ಅಳು ಬರುತ್ತೆ, ನನ್ನ ಮಕ್ಕಳೇ ನನಗೆ ಮರ್ಯಾದೆ ಕೊಡ್ತಿಲ್ಲ, ನಮ್ಮ ಸಂಬಂಧಿಕರನ್ನು ಯಾರು ಮರ್ಯಾದೆ ಕೊಡ್ತಿಲ್ಲ, ಎಲ್ಲರೂ ನನ್ನ ದೂರ ಮಾಡಿಬಿಟ್ಟಿದ್ದಾರೆ, ಎಲ್ಲರೂ ಒಂಟಿ ಮಾಡಿಬಿಟ್ಟಿದ್ದಾರೆ, ಹುಚ್ಚಿ ಥರ ನೋಡ್ತಾರೆ. ಇದಾಗಬೇಕು. ಇವ್ರನ್ನ ಮೆಚ್ಚಿಸಿ ಅಂತಲ್ಲ ಲೋಕ ಪಸಂದ್ ಅಂದರೆ. ಬಾಬರವರು ಹೇಳೋ ಅರ್ಥದಲ್ಲಿ ಲೋಕ ಪಸಂದ್ ಹೆಂಗಿರಬೇಕು ಅಂದರೆ, ನನ್ನ ಒಳಗಡೆ ಆತ್ಮದ ಸ್ಮೃತಿಯಲ್ಲಿ ಇದ್ದು ಆತ್ಮದ ಸುಗಂಧವನ್ನು ಇಟ್ಟುಕೊಂಡು ಸದ್ಗುಣಗಳ ಹೂಗಳನ್ನು ಅರಣಿಸಿಕೊಂಡಾಗ ಬಾಬಾರವರೇ ದುಂಬಿಯಾಗಿ ಬಂದು ನನ್ನಲ್ಲಿರುವ ಆತ್ಮೀಯ ಸುಗಂಧದ ಜೇನನ್ನು ಹೀರಿ ಆ ಒಂದು ಸಂಭ್ರಮ ಪಡುವಂತೆ ನಾನು ತಯಾರಾಗಬೇಕು. ಆಗ ನೀವು ಎಲ್ಲೇ ಎಲೆಮರಿ ಕಾಯಿ ಅಂತೀರಿ, ನೀವು ಮಾತೆ ಆಗಿರಿ, ಕನ್ಯೆ ಆಗಿರಿ, ವಯೋವೃದ್ಧರಾಗಿರಿ, ಅಯ್ಯೋ ನಮ್ಮದೇನಿದೆ ಇಷ್ಟೆಲ್ಲ ಆಡಂಬರದ ಮಧ್ಯೆ ನಾವೆಲ್ಲಿದ್ದೀವ್ರಿ ಅಣ್ಣವ್ರೆ, ನಮ್ಮನ್ನು ಪರಿವಾರದಲ್ಲೂ ಕೇಳೋರಿಲ್ಲ, ಸೆಂಟ್ರಲ್ಲೂ ಕೇಳೋರಿಲ್ಲ, ಮನೆಯಲ್ಲೂ ಕೇಳೋರಿಲ್ಲ, ನಮ್ಮನ್ನು ಯಾರೂ ಗುರುತಿಸ್ತಾನೇ ಇಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದೇನೂ ಇಲ್ಲ. ನಿಮ್ಮ ಈ ಪರಿವರ್ತನೆಗಾಗಿ ಕಾಯ್ತಾ ಇರೋದು ಸ್ವಯಂ ಪರಂಪಿತ ಪರಮಾತ್ಮ ಮಾತ್ರ. ಪರಮಾತ್ಮನೊಬ್ಬನನ್ನು ಬಿಟ್ಟು, ಪ್ರಕೃತಿಯನ್ನು ಬಿಟ್ಟು, ಸಕಲ ಜೀವರಾಶಿಗಳನ್ನು ಬಿಟ್ಟು ಮತ್ತಾರೂ ಕೂಡ ನಿಮ್ಮನ್ನು ಅಷ್ಟು ಬೇಗ ಗುರುತಿಸೋದು ಇಲ್ಲ, ಸ್ವೀಕಾರ ಮಾಡೋದು ಇಲ್ಲ ಮತ್ತು ನಿಮಗಾಗಿ ಕಾಯೋದು ಇಲ್ಲ. ಹಾಗಾಗಿ ಪರಮಾತ್ಮ ಪಸಂದ್ ಆಗಿದ್ದೀರಿ ನೀವು ಅಂತಲೇ ಅರ್ಥ. ಲೋಕಕ್ಕೆ ನಾವು ಆರಂಭದಲ್ಲಿ ಕಹಿ ಆದರೂ ಕೂಡ, ನಾವು ತುಚ್ಛವಾದರೂ ಕೂಡ, ನಮ್ಮನ್ನು ಕಡೆಗಣಿಸಿದರೂ ಕೂಡ, ಕಾಲಿಂದ ಒದ್ದರೂ ಕೂಡ, ಅವಮಾನಿಸಿದರೂ ಕೂಡ ಪರಮಾತ್ಮನಿಗೆ ಅಷ್ಟು ಹತ್ರ ಆಗ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ. ಒಂದು ಸಲ ನಾವು ಪರಮಾತ್ಮನನ್ನು ಮೆಚ್ಚಿಸಿ ಪರಮಾತ್ಮ ಹೇಳಿದಂತೆ ನಾವು ಧಾರಣೆಯನ್ನು ಇಟ್ಟುಕೊಂಡು ಜಗತ್ತಿಗೆ ಆಕರ್ಷಣಾ ಮೂರ್ತಿಗಳಾಗಿ ನಿಂತು ಪ್ರಕೃತಿ ಜೀತರಾಗಿದ್ದೀವಿ ಅಂತಂದರೆ, ವೈರಾಗ್ಯದಲ್ಲಿ ಬಂದಿದ್ದೀವಿ ಅಂತಂದರೆ, ನಿರಾಧಾರಿಗಳು ಆಗಿದ್ದೀವಿ ಅಂತಂದರೆ, ಆತ್ಮೀಯ ಸುಗಂಧವನ್ನು ಹರಡಿಸ್ಲಿಕ್ಕೆ
ಅಂತರ್ಮುಖಿಯಾಗಿ ಶಾಂತಿ ಸ್ವರೂಪರಾಗ್ಬಿಟ್ರೆ ಆಗ ಇಡೀ ಜಗತ್ತೇ ನಿಮಗೆ ಶರಣು ಮಾಡುತ್ತೆ, ನಿಮಗೆ ನಮಸ್ಕರಿಸುತ್ತೆ, ನಿಮಗೆ ಗೌರವ ಕೊಡುತ್ತೆ. ಅವರು ತಂದೆ ತಾಯಿ ಆದರೂ ಸರಿ, ಬಂಧು ಬಳಗ ಆದರೂ ಸರಿ, ಅಣ್ಣ ತಮ್ಮ ಆದರೂ ಸರಿ, ಅಕ್ಕಪಕ್ಕ ಆದರೂ ಸರಿ, ನೆರೆಹೊರೆ ಆದರೂ ಸರಿ, ಸಮಾಜ ಆದರೂ ಸರಿ, ಅವತ್ತು ನಿನ್ನ ಕಾಲಿಗೆ ಇಡೀ ಜಗತ್ತು ಬೀಳುತ್ತೆ. ಪ್ರಕೃತಿ ಸಮೇತವಾಗಿ ಜಗತ್ಪತಿ ಆಗ್ತೀರಿ, ಮಾಸ್ಟರ್ ಭಗವಾನ್ ಆಗ್ತೀರಿ. ಹಾಗಾಗಿ ಯಾರಿಂದಲೂ ಕೂಡ ಈಗ ಸನ್ಮಾನವನ್ನು, ಹೊಗಳಿಕೆಯನ್ನು, ಕೀರ್ತಿಯನ್ನು ಇಚ್ಛೆ ಮಾಡಬೇಡಿ. ಬ್ರಹ್ಮರವರನ್ನು, ಮೊಮ್ಮಾರವರನ್ನು ಕೂಡ ಸಮಾಜ ಗುರುತಿಸಲಿಲ್ಲ. ಆದರೆ ಇವತ್ತು ಅವರನ್ನು ಜಗತ್ತು ಒತ್ತು ಮೆರೆಸ್ತಾ ಇದೆ. ಪ್ರತ್ಯಕ್ಷ ಉದಾಹರಣೆ ದಾದಿಯರೆಲ್ಲ, ಯಜ್ಞವು, ಬ್ರಹ್ಮ, ಮೊಮ್ಮ ಇವರೆಲ್ಲರೂ ನಮ್ಮ ಕಣ್ಣು ಮುಂದೆಯೇ ಕೂಡ ಇವತ್ತು ಜಗತ್ ಕೀರ್ತಿಯನ್ನು ಪಡೆದು ದಶ ದಿಕ್ಕುಗಳಿಗೂ ಅವರ ಕೀರ್ತಿ ಹರಡಿದೆ. ಅಂದರೆ ಅವತ್ತು ಅವರು ಇದ್ದಾಗ ಅವರನ್ನು ಯಾರೂ ಕೂಡ ಗುರುತಿಸಲಿಲ್ಲ, ತಿರಸ್ಕಾರನೆ ಮಾಡಿದ್ರು ನಿಜ. ಆದರೆ ಅವತ್ತು 4 ಜನ ಅವಮಾನ ಮಾಡಿದರು, 4 ಜನ ತಿರಸ್ಕಾರ ಮಾಡಿದರು. ಆದರೆ ನಾವೇನು ಹೇಳ್ತೀವಿ? ಸಮಾಜ ತಿರಸ್ಕಾರ ಮಾಡಿತ್ತು, ಮನೆಯವರು ತಿರಸ್ಕಾರ ಮಾಡಿದ್ರು. ಸಮಾಜ ಅಂದರೆ ಕೇವಲ 4 ಜನ ನಮಗಾಗ ಬರದೇ ಇರೋರು, ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದೇ ಇರೋರೇ ಸಮಾಜ ಅಲ್ಲ. ನಮ್ಮ ಮನೆಯವರು ನಮ್ಮ ಲಾಭವನ್ನು ಬಿಟ್ಟು ನಮ್ಮನ್ನು ಸ್ವೀಕಾರ ಮಾಡೋಕ್ಕೆ ರೆಡಿ ಇರದಿರೋರು ಎಲ್ಲರೂ ಕೂಡ ನಮ್ಮವರಲ್ಲ. ನಾನು ಏನು ಅಂತ ಅರ್ಥ ಮಾಡಿಕೊಂಡು, ನನ್ನಲ್ಲಿರುವ ಶಕ್ತಿಯನ್ನು, ನನ್ನಲ್ಲಿರುವ ಭಕ್ತಿಯನ್ನು ಅರ್ಥ ಮಾಡಿಕೊಂಡು ಇಡೀ ಸಮಾಜವೇ ನನಗೆ ಶರಣಾಗಲಿಕ್ಕೆ ತಯಾರಿರುತ್ತೆ. ಸಮಾಜ ಅಂದರೆ ಕೋಟ್ಯಾಂತರ ಆತ್ಮರು, ಸಕಲ ಜೀವರಾಶಿಗಳು, ಪ್ರಕೃತಿ ಸಮೇತವಾಗಿ ಪಂಚತತ್ವಗಳು ಶರಣಾಗುತ್ತೆ. ಇವತ್ತು ಯಾರೋ 4 ಜನ ಅವಮಾನ ಮಾಡಿದರು, ಮನೆಯಲ್ಲಿ ಯಾರೋ ತಿರಸ್ಕಾರ ಮಾಡಿದರು ಅಂದರೆ ಈ 4 ಜನಗಳ ತಿರಸ್ಕಾರಕ್ಕೆ ನಾವು ರೆಡಿಯಾದರೆ ಮಾತ್ರನೇ ಅಷ್ಟೂ ಜನಗಳ ಪುರಸ್ಕಾರ ಪಡೀಲಿಕ್ಕೆ ಸಾಧ್ಯವಿದೆ. ಈ 4 ಜನಗಳ ತಿರಸ್ಕಾರ ನಮಗೆ ಬೇಡ ಅಂತ ನಾವು ಅಡ್ಜಸ್ಟ್ ಮಾಡಿಕೊಂಡು ಅವ್ರು ಹೇಳ್ದಂಗೆ ಆಟ ಆಡಿಕೊಂಡು ಇಲ್ಲೂ ತಿನ್ನು ಅಲ್ಲಿ ತಿನ್ನು, ಇಲ್ಲೂ ಮಾಡು ಅಲ್ಲೂ ಮಾಡು, ಇವ್ರನ್ನೂ ಮೆಚ್ಚು ಅವ್ರನ್ನೂ ಮೆಚ್ಚು ಅಂತ 2 ಡೋಣಿಯಲ್ಲಿ ಕಾಲಿಟ್ಟಂಗೆ ಸುಮ್ಮನೆ ಇಲ್ಲಿ ಬಂದಾಗ ಈ ಕಡೆ, ಅಲ್ಲಿ ಬಂದಾಗ ಆ ಕಡೆ ಅನ್ನೋ ಥರ ಆಡಿದರೆ ನೀವು ಯಾರಿಗೂ ಮೆಚ್ಚೋಕ್ಕಾಗಲ್ಲ, ಕೊನೆಗೆ ನಿಮ್ಮ ಆತ್ಮಸಾಕ್ಷಿಯನ್ನು ಕೂಡ. ಲಾಸ್ಟಲ್ಲಿ ಸಾಯಬೇಕಾದ್ರೆ ಮೊನ್ನೆ ಒಂದು ಲೈನು ನೋಡಿದೆ ನಾನು ಸತ್ತಾಗ ಯಾರು ಕಣ್ಣೀರು ಹಾಕೋರಿಲ್ಲ ಅಂತ ಕಣ್ಣೀರು ಹಾಕೋರು ಭಾಳ ಜನ ಇದ್ದಾರೆ. ಯಾರು ಕಣ್ಣೀರು ಹಾಕೋದು ಬೇಕಿಲ್ಲ, ಯಾಕಂದರೆ ಜಗತ್ತು ನಮ್ಮನ್ನು ತಿರಸ್ಕಾರ ಮಾಡಿದೆ, ಸಮಾಜ ಅಥವಾ ನಮ್ಮ ಮನೆಯವರು ನಮ್ಮನ್ನು ತಿರಸ್ಕಾರ ಮಾಡಿದರೆ ನಾನು ಸತ್ರು ಯಾರಿಗೂ ಬೇಜಾರಿಲ್ಲ, ಯಾರೂ ಅಳೋದಿಲ್ಲ ಅನ್ನೋಷ್ಟರ ಮಟ್ಟಿಗೆ ಕೆಲವರಿಗೆ ಅದು ಕೂಡ ಬೇಜಾರಿರುತ್ತೆ. ಪರವಾಗಿಲ್ಲ ಅಂತ ಹೇಳ್ತಾರೆ. ನೀನು ಶರೀರ ಬಿಟ್ಟ ಮೇಲೆ ಯಾರೂ ಕಣ್ಣೀರು ಹಾಕದೇ ಇದ್ದರೂ ಪರವಾಗಿಲ್ಲ, ಆದರೆ ಶರೀರ ಬಿಡುವಾಗ ನಾನು ಈ ಥರ ಬದುಕಬಾರ್ದಿತ್ತು ಅಂತ ನೀನು ಕಣ್ಣೀರು ಹಾಕದೇ ಇರೋ ಥರ ನೀನು ಬದುಕಿದ್ರೆ ಸಾಕು ಅಂತ ಹೇಳ್ತಾರೆ. ಹಾಗೆ ಕೊನೆಯಲ್ಲಿ ನಾವು ಇವ್ರನ್ನ ಮೆಚ್ಚೋಕ್ಕೋಗಿ ಅವ್ರನ್ನ ಮೆಚ್ಚೋಕ್ಕೋಗಿ ನಾವು ಪಶ್ಚಾತ್ತಾಪ ಪಟ್ಟು ಕಣ್ಣೀರು ಹಾಕ್ಕೊಂಡು ಸಾಯೋ ಥರ ಆಗದೇ ಇದ್ದರೆ ಸಾಕು. ಇವತ್ತು ಎಷ್ಟಾದರೂ ಅವಮಾನ ಬರಲಿ, ಸಹನೆಯಿಂದ ಸ್ವೀಕಾರ ಮಾಡಲಿ. ಇವತ್ತು ಇವರು 4 ಜನ ಮಾಡೋ ಅವಮಾನವನ್ನು ತಡ್ಕೊಂಡಿರೋದಕ್ಕೆ ಅಷ್ಟೂ ಲಕ್ಷಾಂತರ ಕೋಟ್ಯಾಂತರ ಆತ್ಮರ ಸನ್ಮಾನ ಸಿಗೋದು ಬಾಕಿ ಇದೆ. ಸ್ವಲ್ಪ ಸಮಯ ಸರಿದ ಮೇಲೆ ಜಗತ್ತಿನ ಮುಂದೆ ನಾವು ಪ್ರತ್ಯಕ್ಷ ಆಗ್ತೀವಿ. ನಮ್ಮ ಕಡೆಗೆ ಭಗವಂತನೇ ಆಕರ್ಷಿತನಾಗಿ ಬರ್ತಾರೆ, ನಮ್ಮನ್ನು ನೋಡಿ ಖುಷಿ ಪಡ್ತಾರೆ. ಇದಕ್ಕಿಂತ ದೊಡ್ಡ ಖುಷಿಯ ವಿಚಾರ ಭಗವಂತನಿಗೆ ಮತ್ಯಾವುದೂ ಇರೋದಿಲ್ಲ. ಹಾಗಾಗಿ ಬಾಬರವರು ಹೇಳ್ತಾರೆ, ಯಾರು ನಾನು ಹೇಳುವ ಆಜ್ಞೆಯನ್ನು, ಮಾತನ್ನು, ಮಾರ್ಗದರ್ಶನವನ್ನು, ಪಾಠವನ್ನು ಬಹಳ ಬೇಗನೆ ಅರ್ಥ ಮಾಡಿಕೊಂಡು ಧಾರಣೆಯಲ್ಲಿ ತರ್ತಾರೆಯೋ ಅವರು ಆಕರ್ಷಿತರಾಗ್ಬಿಡ್ತಾರೆ. ಹಾಗೆ ನಾವು ಕೂಡ ಭಗವಂತನಿಗೆ ಆಕರ್ಷಣಾ ಮೂರ್ತಿಗಳಾಗಿ ಜಗತ್ತಿಗೆ ಆಕರ್ಷಣಾ ಮೂರ್ತಿಗಳಾಗೋಣ ಅಂತ ಹೇಳ್ತಾ, ಯಾವುದೇ ಕಾರಣಕ್ಕೂ ಕುಗ್ಗೋದು ಬೇಡ. ಪರಮಾತ್ಮನ ಹೆಸರನ್ನು ಉಳಿಸುವ ಕಡೆಗೆ, ಪರಮಾತ್ಮನ ನಿರೀಕ್ಷೆಯಂತೆ ಪ್ರತ್ಯಕ್ಷ ಫಲವನ್ನು ಕೊಡೋದ್ರ ಕಡೆಗೆ ನಾವು ಗಮನ ಕೊಟ್ಟು ಅಂತರ್ಮುಖಿಗಳಾಗೋಣ, ಮೌನಿಗಳಾಗೋಣ. ಟೀಕೆಗಳಿಗೆ, ಟಿಪ್ಪಣಿಗಳಿಗೆ, ನಿಂದನೆಗಳಿಗೆ, ಅವಮಾನಗಳಿಗೆ ಕಿವಿಯನ್ನು ಕೊಡದೆ ಮಾಡುವ ಕೆಲಸವನ್ನು ನಾನು ನಿರಂತರವಾಗಿ ಪ್ರಯತ್ನಪಟ್ಟು ಒಂದು ದಿನ ಗೆದ್ದು ತೋರಿಸೋಣ. ಒಂದೇ ದಿನದಲ್ಲಿ ಗೆಲ್ಲೋದಿಲ್ಲ, ಒಂದು ದಿನ ಗೆಲ್ತೀನಿ ಅನ್ನುವ ಆತ್ಮವಿಶ್ವಾಸದಿಂದ ನಾವೆಲ್ಲರೂ ಕೂಡ ಪುರುಷಾರ್ಥವನ್ನು ಮಾಡಿ ಜಗತ್ತು ಬೆಳಗುವಂತಹ ಬಾಬಾರವರ ಕಣ್ಣುಮಣಿಗಳಾಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಅಚ್ಚಾ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.